Hallelujah. Hallelujah. Praise the Lord. Praise the Lord. ಎಷ್ಟು ನಮಗೆ ಸಂತೋಷ ಉಂಟಾಗಲಿ. ಆಮೇಲೆ ದೇವರ ಸಮ್ಮುಖದಲ್ಲಿ ನಮಗೆ ಯಾವತ್ತೂ ಪರಿಪೂರ್ಣ ಸಂತೋಷ ಉಂಟಾಗ. ಕಳೆದ ಒಂದು ವಾರ ದೇವರು ನಮ್ಮೆಲ್ಲರ ರೀತಿಯಾಗಿ ನಡೆಸಿ ಈ ವಾರ ಆತನ ಆಲಯಕ್ಕೆ ಬರುವಂತೆ ಆತನು ಮಾಡಿದಂಥ ಸಹಾಯವನ್ನು ನಾವು ಕರಗಳಲ್ಲಿ ಎತ್ತಿ ಮುಂದಾಗಿ ದೇವರಿಗೆ ಥ್ಯಾಂಕ್ಸ್ ಅನ್ನು ಸಲ್ಲಿಸುವಂತ ನಮ್ಮ ಮುಂದಿರುವಂಥ ಸಮಯ ನಾವು ಆತ್ಮದಿಂದಲೂ ಸತ್ಯದಿಂದಲೂ ನಮ್ಮ ದೇವರನ್ನು ಆರಾಧಿಸಿ ಆತನ ನಾಮವನ್ನು ಮಹಿಮೆಪಡಿಸಲು ಒಂದು ನಿಮಿಷ ನಾವೆಲ್ಲರೂ ಬಾಗಿಲನ್ನು ತೆರೆದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ಅಪ್ಪ ನಿನಗೆ ಸ್ತೋತ್ರ ಸ್ವಾಮಿ. ಬಾಗಿಲನ್ನು ತೆರೆದು ಆತನು ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನೆಸುತ್ತಾ, ಆತನು ಮಾಡಿದಂಥ ಎಲ್ಲ ಅದ್ಭುತ ಕಾರ್ಯಗಳನ್ನು ನೆನೆಸುತ್ತಾ, ಆತನು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಆಶೀರ್ವಾದಗಳನ್ನು ನೆನೆಸುತ್ತಾ ಬಾಗಿಲನ್ನು ತೆರೆದು ಸ್ತೋತ್ರವನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ಅಪ್ಪ ನಿನಗೆ ಸ್ತೋತ್ರಪ್ಪ. ಕಳೆದ ಒಂದು ವಾರಪ್ಪ ನಮ್ಮನ್ನು ಎಲ್ಲ ಕೀಳು ಕಟಾರಗಳಿಂದ ತಪ್ಪಿಸಿ, ಎಲ್ಲ ಆಪತ್ತುಗಳಿಂದ ತಪ್ಪಿಸಪ್ಪ. ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ನಿನ್ನ ಕಣ್ಣಿಗೋಪಾಗಿ ನಮ್ಮ ನಡೆಸಿದ ಆ ನಿನ್ನ ಕೃಪೆಗೋಸ್ಕರಪ್ಪ, ನಿನ್ನ ಕರುಣೆಗೋಸ್ಕರಪ್ಪ, ನಿನ್ನ ದಯೆಗೋಸ್ಕರ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ನನಗೆ ಈ ದಿವಸದಲ್ಲಪ್ಪ ನಿನ್ನ ಸಾನ್ನಿಧ್ಯದಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸುವಪ್ಪ. ನಿನ್ನ ಮಹಿಮೆ ಬೇಗ ಈ ಸ್ಥಳವನ್ನು ಆವರಿಸಿಕೊಳ್ಳಲಿ ಅಪ್ಪ. ಓ ರೀಮಾ ಬಾಬಾ ಶತರಾಮ ಸಿಯಂದಲೋ ಓ ವೈಡಲ್ ಪ್ರಭುದ ಶಕ್ತಿಯ ಬೆಳೆಸಿಯ ಯೇಸುವ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಈ ಅಂತರಿಕ್ಷವು ಯೇಸುವಿನ ರಕ್ತದಿಂದ ಶುದ್ಧೀಕರಿಸಲ್ಪಡಲಿ, ಶುದ್ಧೀಕರಿಸಲ್ಪಡಲಿ, ಶುದ್ಧೀಕರಿಸಲ್ಪಡಲಿ. ಓ ರೀಮಾ ಬಾಬಾ ಶತರಾಮ ಸಿಯಂದಲೋ ಓ in the name of Jesus, in the name of Jesus, in the blood of Jesus, ಶುದ್ಧೀಕರಿಸಲ್ಪಡಲಿ, ಶುದ್ಧೀಕರಿಸಲ್ಪಡಲಿ. ಎಲ್ಲ ಒತ್ತಡವನ್ನು ತರುವಂತ, ಎಲ್ಲ ಭಾರವನ್ನು ತರುವಂತ, ಎಲ್ಲ ಕಿರಿಕಿರಿಗಳನ್ನು ಉಂಟು ಮಾಡುವ ಆತ್ಮಗಳು ಯೇಸುವಿನ ನಾಮದಲ್ಲಿ ಲಯವಾಗಿ ಹೋಗಲಿ, ಲಯವಾಗಿ ಹೋಗಲಿ. ಓ ಸ್ತುತಿಯ, ಓ ಸ್ತುತಿಯ, ಸ್ತುತಿಯ ಆತ್ಮ, ಸ್ತುತಿಯ ಆತ್ಮ, ಸ್ತುತಿಯ ಆತ್ಮದೊಂದಿಗೆ, ಸ್ತುತಿಯ ವಸ್ತ್ರದೊಂದಿಗೆ ಆರಾಧನೆ ಮಾಡಲಿ. ಓ ನಿಮ್ಮ ಶತರಾಮ ಸಿಯಂದಲೋ ಓ ಯಾವೇ ನಿನಗೆ ಸ್ತೋತ್ರ, ಯಾವೇ
blessed ಎಂಬುದಾಗಿ. ಪಕ್ಕದಲ್ಲಿ ಕೈ ಕೊಟ್ಟಿದ್ದೀರಾ, blessed ಎಂಬುದಾಗಿ. ಆಮೆನ್. ನಾವು ನಿಜವಾಗಿಯೂ ನಾವು ಆಶೀರ್ವದಿಸಲ್ಪಟ್ಟವರ. ಎಷ್ಟು ಜನ ಅದನ್ನು ಬಿಲೀವ್ ಮಾಡ್ತೀರಿ? ನಾನು ಆಶೀರ್ವದಿಸಲ್ಪಟ್ಟವ. ನಾವು ಎಲ್ಲಿಗೆಲ್ಲ ಹೋಗ್ತೇವೋ ಅಲ್ಲಿ ನಾವು ಬ್ಲೆಸ್ಸಿಂಗ್ ಆಗಿದ್ದೇವೆ. ಆಮೇಲೆ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ದಾವೀದನು ಇಸ್ರಾಯೇಲ್ನ ಅರಸನಾದಾಗ ಫಿಲಿಸ್ಟಿಯರು ಏನು ಮಾಡ್ತಾರೆ, ಅವನನ್ನು ಹಿಡಿದು ಕೊಡ್ಬೇಕಂತ ಹೇಳಿ ಅವನನ್ನು ಸಂಚು ಮಾಡಲಿಕ್ಕೆ ಹೋಗ್ತಾರೆ. ಆದರೆ ದೇವರು ಅವನನ್ನು ತಪ್ಪಿಸ್ತಾರೆ. ಯಾಕೆ? ದಾವೀದನ ಮೇಲೆ ಏನಿತ್ತು? ಪ್ರೀತಿ ಇತ್ತು, ಕರೆಕ್ಟ್. ಇನ್ನೊಂದು, ದೇವರ ದಾವೀದನ ಮೇಲೆ ಏನಿಟ್ಟಿದ್ದ? ಅಭಿಷೇಕ ಇತ್ತು. ದಾವೀದನ ಮೇಲೆ ಅಭಿಷೇಕ ಇತ್ತು. ಸೊ ಇವತ್ತು ಸೈತಾನ ನಿಮ್ಮನ್ನು ಸಹ ಹಿಡಿಲಿಕ್ಕೆ ಬರ್ತಾನೆ. ಯಾಕೆ? ಯಾಕಂದ್ರೆ ನಿಮ್ಮ ಮೇಲೆ ಸಹ ದೇವರ ಅಭಿಷೇಕವನ್ನು ಇಟ್ಟಿದ್ದಾನೆ. ಆಮೇಲೆ ಆದರೆ ಅಭಿಷೇಕ ಹೊಂದಲ್ಪಟ್ಟವನು ಅವನು ಯಾವುದಕ್ಕೆ ಸಹ ಹೆದರುವುದಿಲ್ಲ. ಆಮೇಲೆ ಸೊ ದಾವೀದನನ್ನು ನೋಡುವುದಾದ್ರೆ, ದಾವೀದ ಏನು ಮಾಡಿದ? ದೇವರ ಮೊರೆಯನ್ನು ಹೋದಾಗ ದೇವರು ಅವನಿಗೋಸ್ಕರ ಯುದ್ಧ ಮಾಡಿ ಜಯವನ್ನು ಕೊಡ್ತಾನೆ. ಆಮೇಲೆ ಕಟ್ಟೆ ಒಡೆದು ಪ್ರವಾಹದ ಹಾಗೆ ಫಿಲಿಸ್ತೀನ ಸೈನ್ಯವನ್ನು ಅವನು ಏನು ಮಾಡ್ತಾನೆ? ನಾಶ ಮಾಡಿ ಬಿಡ್ತಾನೆ. ಆಮೇಲೆ ಸೊ ದಾವೀದ ಆ ಸ್ಥಳಕ್ಕೆ ಬಾಳ್ ಪೆರಾಜಿಮ್ ಎಂಬುದಾಗಿ ಹೆಸರನ್ನು ಇಡ್ತಾರೆ. ಸೊ ಬಾಳ್ ಪೆರಾಜಿಮ್ ಅಂದರೆ ತಡೆಗಳನ್ನು ಒಡೆಯುವ ದೇವರು. ಸೊ ನಾವೀಗ ಆ ಹಾಡನ್ನೇ ಹಾಡಲಿಕ್ಕೆ ಹೋಗ್ತಿದ್ದೇವೆ. ಬಾಳ್ ಪೆರಾಜಿಮ್ ಆದ ದೇವರು ಇವಾಗ ಯಾವುದಾದ್ರೂ ತಡೆ ಇರುವುದಾದ ಎಲ್ಲ ತಡೆಗಳನ್ನು ಒಡೆದು ಮಾರ್ಗಗಳು ಸರಾಗ ಮಾಡುವ ದೇವರು ನಮ್ಮ ದೇವರಾಗ್ತಾರೆ. ಈ ಹಾಡನ್ನು ನಂಬಿಕೆಯಿಂದ ಹಾಡೋಣ. ದೇವರು ಎಲ್ಲ ತಡೆಗಳನ್ನು ಒಡೆದು ಮಾರ್ಗ ಬಿಲ್ಲದಲ್ಲಿ ಮಾರ್ಗವನ್ನು ತೆರೆಯುವಾತನಾಗಿದ್ದಾರೆ. ಸೊ ನನ್ನ ತಲೆಯನ್ನು ಇಟ್ಟುವ ದೇವ ನನ್ನೊಂದಿಗೆ ಇರುವಾಗ ನನಗೆ ಎಂದಿಗೂ ಭಯವಿಲ್ಲ. ಸಂತೋಷದಿಂದ ಆಡುತ್ತಾ ಆತನಾಮವನ್ನು ಮಹಿಮೆಪಡಿಸೋಣ.
ಅದ್ಭುತಗಳನ್ನು ನೀನು ಮಾಡಿದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ತಂದೆ ಕೂಡಿ ಬಂದಂಥ ಪ್ರತಿಯೊಂದು ನಿನ್ನ ಮಕ್ಕಳನ್ನು ನೀನು ಹೇರಳವಾಗಿ ಆಶೀರ್ವದಿಸು ಸ್ವಾಮಿ. ಅವ್ರ ಕುಟುಂಬವನ್ನು ನೀನು ಆಶೀರ್ವದಿಸು ಸ್ವಾಮಿ. ನೀನು ಬ್ಲೆಸ್ ಮಾಡು ಸ್ವಾಮಿ. ಅವ್ರು ಇದ್ದಾಗಿ ಇರುವುದೇ ಇಲ್ಲಪ್ಪ, ನಿನ್ನಲ್ಲಿ ತಂದೆ ಪ್ರಭಾವದಿಂದ ಪ್ರಭಾವಕ್ಕೆ, ಮಹಿಮೆಯಿಂದ ಮಹಿಮೆಗೆ ನಾವು ಹೋಗುವವರಾಗಿದ್ದೇವೆ. ಅದನ್ನು ನಾವು ಡಿಕ್ಲೇರ್ ಮಾಡಿ ನಂಬ್ತೇವಪ್ಪ. ನೀನು ತಲೆ ಎಲ್ಲ ತಡೆಗಳನ್ನು ಒಡೆದು ತಲೆ ನಿನ್ನ ಮಾರ್ಗವನ್ನು ತೆರೆದಿದೆ ಎಂಬುದಾಗಿ ನಾವು ನಂಬುತ್ತೇವೆ. ಅಂಡ್ ವಿ ಡಿಕ್ಲೇರ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಅಪ್ಪ ನಿನಗೆ ಸ್ತೋತ್ರ. ಮುಂದಿನ ಪ್ರತಿಯೊಂದು ಭಾಗಗಳನ್ನು ನೀನು ಹೇಳವಾಗಿ ಆಶೀರ್ವದಿಸುವಪ್ಪ. ಪ್ರತಿಯೊಂದು ಭಾಗದಲ್ಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ಸ್ವಾಮಿ. ವಾಕ್ಯದೊಂದಿಗೆ ನೀನು ನಮ್ಮ ಸಂಗಡ ಮಾತನಾಡು ಸ್ವಾಮಿ. ತಂದೆ ಕೀಬೋರ್ಡ್ ಪ್ಲೇ ಮಾಡಿದ ಶರ್ಲಿನ ನೀನು ಹೇಳವಾಗಿ ಆಶೀರ್ವದಿಸುವಪ್ಪ. ತಂದೆ ಮುಂದಿನ ಎಲ್ಲ ಭಾಗಗಳು ನಿನ್ನ ಕರೆಗಳಲ್ಲಿ ರೂಪಿಸುತ್ತಾ ನಜರೇತಿನ ಯೇಸುವಿನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ಪ್ರೀತಿಯ ತಂದೆಯೇ, ಆಮೆನ್. ಸತ್ಯವೇದ ಪುಸ್ತಕದ ಲೂಕನು ಬರೆದ ಸುವಾರ್ತೆ ಅದರಲ್ಲಿ 7ನೇ ಅಧ್ಯಾಯ ಅದರಲ್ಲಿ 11ರಿಂದ 15ನೇ ವಾಕ್ಯ ತನಕ ಯಾರಾದರೂ ಓದಿ. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 11ರಿಂದ 15 ವಾಕ್ಯ ತನಕ. ಸ್ವಲ್ಪ ಕಾಲದ ಮೇಲೆ ಆತನು ನಾಯಿನೆಂಬ ಊರಿಗೆ ಹೋದನು. ಆತನ ಜೊತೆಯಲ್ಲಿ ಆತನ ಶಿಷ್ಯರು ಇನ್ನೂ ಅನೇಕ ಜನರು ಹೋಗುತ್ತಿದ್ದರು. ಆತನು ಊರ ಬಾಗಿಲಿನ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊರಗೆ ತರುತ್ತಿದ್ದರು. ಇವನು ತನ್ನ ತಾಯಿಗೆ ಒಬ್ಬನೇ ಮಗನು. ಆಕೆಯು ಗಂಡ ಸತ್ತವಳಾಗಿದ್ದಳು. ಆಕೆಯ ಸಂಗಡ ಗ್ರಾಮಸ್ಥರು ಅನೇಕರಿದ್ದರು. ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡವರು ನಿಂತರು. ಆಗ ಆತನು ಯವನಸ್ಥನೇ ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತನಾಡುವುದಕ್ಕೆ ತೊಡಗಿದನು. ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು. ಎಷ್ಟು ಈ ವಾಕ್ಯವನ್ನೆಲ್ಲ ಕೇಳಿದಿರಿ, ಅಷ್ಟು ಸಂದೇಶ ನಾವು ಕೇಳಿದೆವು ಅಂತ ಗೊತ್ತಿಲ್ಲ. ಆದರೆ ದೇವರ ಆತ್ಮನು ಇವತ್ತು ನಮ್ಮೊಂದಿಗೆ ಮಾತಾಡ್ತಾನೆ. ಹಲ್ಲೆಲೂಯಾ. ವಿಶೇಷ ರೀತಿಯಲ್ಲಿ ಮಾತನಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ನೋಡಿ, ಈ ವಾಕ್ಯದಲ್ಲಿ ಲೂಕನು ಬರೆಯುತ್ತಿದ್ದಾನೆ ಅಂತ ಹೇಳಿದ್ರೆ ಸ್ವಲ್ಪ ಕಾಲದ ಮೇಲೆ ಎಂಬುದಾಗಿ. ಸ್ವಲ್ಪ ಕಾಲದ ಮೇಲೆ ಸ್ಟಾರ್ಟ್ ಮಾಡೋದೇ ಸ್ವಲ್ಪ ಕಾಲದ ಮೇಲೆ ಅಂತ. ಆದ್ರೆ ಅದರ ಮೊದಲು ಒಂದು ಸಂಗತಿ ನಡೆದಿದೆ. ಆಮೇಲೆ ಏನು ಸಂಗತಿ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಎಲ್ಲಿದ್ದ? ಕೆಫಿರ್ನೌಮಿನಲ್ಲಿದ್ದ. ಎಲ್ಲಿದ್ದ? ಕೆಫಿರ್ನೌಮಿನಲ್ಲಿದ್ದ. ಕೆಫಿರ್ನೌಮಿನಿಂದ ಎಲ್ಲಿಗೆ ಬರ್ತಿದ್ದಾನೆ ಯೇಸು ಸ್ವಾಮಿ? ಇವತ್ತು ನಾಯಿನ ಎಂಬ ಊರಿಗೆ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಕೆಫಿರ್ನೌಮಿನಲ್ಲಿ ಒಬ್ಬ ಶತಾಧಿಪತಿಯ ಆಳಿಗೆ ಏನಿರಲಿಲ್ಲ, ಸೌಖ್ಯವಿರಲಿಲ್ಲ. ಹೌದಾ? ಶತಾಧಿಪತಿಯ ಆಳಿಗೆ ಏನಿರಲಿಲ್ಲ, ಸೌಖ್ಯವಿರಲಿಲ್ಲ. ಆಗ ಶತಾಧಿಪತಿ ತನ್ನ ಜನರನ್ನು ಕರ್ಕೊಂಡೋಗಿ ಯೇಸು ಸ್ವಾಮಿ ಹತ್ರ ಹೇಳ್ತಾನೆ. ಏನಂತ ಹೇಳಿದ್ರೆ, ಫಸ್ಟ್ ಹೇಳ್ತಾನೆ, ನೀನು ನನ್ನ ಮನೆಗೆ ಬಂದು ಆಳಿಗೆ ಸೌಖ್ಯ ಮಾಡ್ಬೇಕಂತ ಹೇಳುವ. ಯೇಸು ಬರ್ತೇನೆ ಹೇಳುವಾಗ ಅವನು ಹೇಳ್ತಾನೆ, ನೀನು ನನ್ನ ಮನೆಗೆ ಬರುವಷ್ಟು ನನಗೆ ಯೋಗ್ಯತೆ ಇಲ್ಲ. ನೀನು ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳಿಗೆ ಗುಣ ಆಗ್ತದೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಆಗ ಯೇಸು ಹೇಳಿದ ಮಾತು ನೋಡ್ರಿ, 9ನೇ ವಾಕ್ಯ ನೋಡ್ರಿ. ಅದೇ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ನೋಡಿ, ಯೇಸು ಸ್ವಾಮಿ ಮನೆ ಹತ್ತಿರ ಬರ್ತಾ ಇದ್ದಾನೆ. ಯಾರದು? ಶತಾಧಿಪತಿಯ ಮನೆ ಹತ್ತಿರ ಬರುವಾಗ ಇನ್ನೊಂದು ಆಳನ್ನು ಕಳಿಸಿ ಹೇಳ್ತಾ ಇದ್ದಾನೆ, ನೀನು ನನ್ನ ಮನೆಯಷ್ಟು ಬರುವಷ್ಟು ಯೋಗ್ಯತೆ ನನಗಿಲ್ಲ, ನೀನು ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳಿಗೆ ಗುಣ ಆಗ್ತದೆ. ಎಷ್ಟೇ ಹೇಳ್ತೀರಿ? ದೇವರ ಒಂದು ಮಾತು ಸಾಕು, ದೇವರ ಒಂದು ಮಾತು ಸಾಕು. ಕಳೆದ ವಾರ ನಾನು ಹೇಳಿದೆ, ಒಬ್ಬ ವ್ಯಕ್ತಿ ಪ್ರಧಾನ ಮಗನು ಎಲ್ಲಿಂದ ಬಂದ? ಅವಸ ಕೆಫರ್ನೌಮಿನಿಂದ ಬಂದದ್ದು. ಆಮೇಲೆ ಕೆಫರ್ನೌಮಿನಿಂದ ಬಂದದ್ದು ಎಲ್ಲಿಗೆ? ಕಾನಾ ಊರಿಗೆ. ಮತ್ತೆ ಏನ್ ಹೇಳಿದ್ರು? ನನ್ನ ಮಗ ಸಾಯುವಾಗಿದ್ದಾನೆ, ನೀನು ಬರ್ಬೇಕಂತ. ಯೇಸು ಹೋಗ್ಲಿಲ್ಲ. ಯೇಸು ಒಂದು ಮಾತು ಮಾತ್ರ ಹೇಳಿದ್ರು. ಅದನ್ನ ನಂಬಿಕೊಂಡು ಹೋಗುವಾಗ ಏನಾಗಿತ್ತು?
ಸಮಯಕ್ಕೆ ಕರೆಕ್ಟ್ ಟೈಮಲ್ಲಿ ಸೌಖ್ಯವಾಗಿದ್ದಾನೆ. ಇವತ್ತು ಎಷ್ಟು ಜನ ಹೇಳ್ತೀರಿ, ಇವತ್ತು ನೀವು ವಾಕ್ಯ ಕೇಳುವಾಗಲೇ ನಿಮಗೆ ಸೌಖ್ಯ ಆಗ್ತದೆ, ವಾಕ್ಯ ಕೇಳುವಾಗಲೇ ಬಿಡುಗಡೆ ಆಗ್ತದೆ, ವಾಕ್ಯದಲ್ಲಿ ಶಕ್ತಿ ಇದೆ ಪ್ರಿಯರೇ. ಹಲ್ಲೆಲೂಯಾ. ಈ ಒಂದು ವ್ಯಕ್ತಿ ಹಾಗೆ ಹೇಳುವಾಗ ಯೇಸು ಸ್ವಾಮಿಗೆ ಶಾಕ್. ಏನು ಗೊತ್ತಿಲ್ಲ, ಇಂಥ ನಂಬಿಕೆ ದೇವರ ಮಕ್ಕಳಲ್ಲಿ ಸಹ ನಾನು ಕಾಣಲಿಲ್ಲ. ಹಾಗಾದ್ರೆ ಇವ ಯಾರು? ಅನ್ಯನಾಗಿದ್ದ. ಅನ್ಯ ಯಾರು? ದೇವರನ್ನು ನಂಬದವ. ಇವತ್ತು ದೇವರನ್ನು ನಂಬದವರಿಗೆ ಇವತ್ತು ನಂಬ್ತಾ ಇದ್ದಾರೆ ಯೇಸು ಸ್ವಾಮಿಯನ್ನು. ಇವತ್ತು ಎಷ್ಟು ಜನ ಹೇಳ್ತೀರಿ, ನಾನು ದೇವರೇ ನಿನ್ನ ನಂಬುತ್ತೇನೆ, ದೇವರೇ ನಿನ್ನ ವಾಕ್ಯವನ್ನು ನಾನು ನಂಬುತ್ತೇನೆ ಎಂಬುದಾಗಿ ಹೇಳ್ರಿ. ದೇವರು ದೊಡ್ಡ ಕಾರ್ಯವನ್ನು ನಿಮ್ಮ ಜೀವಿತ, ನಿಮ್ಮ ಕುಟುಂಬದಲ್ಲಿ ನಾವು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಹೀಗೆ ಆ ಒಂದು ವ್ಯಕ್ತಿ ಹೇಳಿದ ಕೂಡಲೇ ಏನಾಯ್ತದೆ? ಗುಣ ಆಗ್ತದಲ್ಲಿ. ಹಲ್ಲೆಲೂಯಾ. ನೋಡಿ, ಅಲ್ಲಿ ನೀವು 10ನೇ ವಾಕ್ಯದಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ. ತರುವಾಯ ಆ ಶತಾಧಿಪತಿಗೆ ಕಡೆಯಿಂದ ಬಂದವರು ತಿರುಗಿ ಮನೆಗೆ ಹೋಗಿ ಆಳು ಆರೋಗ್ಯವಾಗಿರುವುದನ್ನು ಕಂಡರು. ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಮನೆ ಕುಟುಂಬದವರು ಎಷ್ಟೇ ದೂರವಾಗಿರಲಿ, ಇವತ್ತು ನೀವು ವಾಕ್ಯ ಕೇಳ್ತಾ ಇದ್ದಾರೆ, ದೇವರು ಅವರ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡ್ತಾನೆ. ಎಷ್ಟು ಜನ ನಂಬ್ತೇನೆ? ನಾನು ಬಲವಾಗಿ ನಂಬ್ತೇನೆ, ಅಸಾಧ್ಯವಾದ ಕಾರ್ಯಗಳು ದೇವರು ಈ ದಿನಗಳಲ್ಲಿ ನಮ್ಮ ಮಧ್ಯೆ ಆತನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನೀನು ಆತನಲ್ಲಿ ನಂಬಿಕೆ ಇಟ್ಟರೆ ಸಾಕು, ದೇವರು ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಈಗ ಅಲ್ಲೊಂದು ಸೌಖ್ಯ ನಡೆದ ನಂತರ ಎಲ್ಲಿಗೆ ಬರ್ತಿದ್ದಾರೆ ಸ್ವಾಮಿ? ನಾಯಿನ ಎಂಬ ಊರಿಗೆ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಕೆಫೆರ್ನೌಮಿನಿಂದ ನಾಯಿನಗೆ 25 ಮೈಲು ದೂರ. ಕೆಫೆರ್ನೌಮಿನಿಂದ ನಜರೇತಿಗೆ 6 ಮೈಲ್ ಮಾತ್ರ ದೂರ. ಈಗ 25 ಮೈಲಿನಿಂದ ಎಲ್ಲಿಗೆ ಬರ್ತಿದ್ದಾರೆ ಸ್ವಾಮಿ? ನಾಯಿನ ಎಂಬ ಊರಿಗೆ ಬರ್ತಾ ಇದ್ದಾರೆ. ನೋಡಿ, ದೇವರು ಸುಮ್ಮನೆ ಬರೋದಿಲ್ಲ. ದೇವರಿಗೆ ನಿಮ್ಮ ಸಮಸ್ಯೆ ಗೊತ್ತು. ಎಷ್ಟು ಜನ ಹೇಳ್ತೀವಿ, ನನ್ನ ಸಮಸ್ಯೆ ದೇವರಿಗೆ ಗೊತ್ತುಂಟು. ನಿಮ್ಮ ಕಣ್ಣೀರು ದೇವರು ನೋಡುವವನಾಗಿದ್ದಾನೆ. ಎಷ್ಟು ಜನ ಹೇಳ್ತೀವಿ, ನನ್ನ ಕಣ್ಣೀರು ದೇವರು ನೋಡುವವನಾಗಿದ್ದಾನೆ. ಅದಕ್ಕೆ ದಾವೀದ ಬರೆದ 56ನೇ ಕೀರ್ತನೆಯಲ್ಲಿ, ನನ್ನ ಕಣ್ಣೀರು ನಿನ್ನ ಬುದ್ಧನೆಯಲ್ಲಿ ಶೇಖರವಾಗಿದೆ. ಇವತ್ತು ನೀವು ಎಷ್ಟು ಕಣ್ಣೀರು ಹಾಕಿದ್ರೆ ಗೊತ್ತಿಲ್ಲ, ಆದರೆ ನಿಮ್ಮ ಒಂದೊಂದು ಕಣ್ಣೀರಿಗೆ ದೇವರು ಉತ್ತರ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ನೀವು ನೆನೆಸ್ಬೋದು, ಆ ಕಣ್ಣೀರು ಯಾರು ನೋಡಲಿಲ್ಲ ಅಂತ. ನೀನು ಪಟ್ಟ ಒಂದೊಂದು ಕಣ್ಣೀರನ್ನು ದೇವರು ಇವತ್ತು ನೋಡಿದ್ದಾನೆ. ಹಲ್ಲೆಲೂಯಾ. ದೇವರು ಇವತ್ತು ನಮ್ಮ ಮಧ್ಯೆ ಚಲಿಸುತ್ತಿದ್ದಾನೆ. ದೇವರು ನಮ್ಮ ಮಧ್ಯೆ ಒಡನಾಡುತ್ತಾ ಇದ್ದಾನೆ. ನೀವು ನಂಬ್ರಿ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಸ್ವಲ್ಪ ಕಾಲದ ಮೇಲೆ ಆತ ನಾಯಿನ ಎಂಬ ಊರಿಗೆ ಹೋದನು. ಯೇಸು ವ್ಯಕ್ತಿಗೆ ಯಾರಿದ್ದಾರೆ? ಶಿಷ್ಯರಿದ್ದಾರೆ ಅಷ್ಟೇ. ಮತ್ತೆ ಯಾರಿದ್ದಾರೆ? ಜನರು ಇದ್ದಾರೆ, ಅನೇಕ ಜನರಿದ್ದಾರೆ. ಯಾಕೆ? ಒಂದು ಅದ್ಭುತ ನಡೆದಾಯಿತು. ಎಲ್ಲಿ? ಕೆಫೆರ್ನೌಮಿನಲ್ಲಿ. ಅದ್ಭುತ ಕಂಡವರೆಲ್ಲ ಯೇಸು ಸ್ವಾಮಿ ಹಿಂದೆ ಬರ್ತಾ ಇದ್ದಾರೆ. ಒಂದು ಗುಂಪು ಯೇಸುವಿನೊಟ್ಟಿಗೆ, ಯೇಸುವಿನ ಶಿಷ್ಯರು, ಅನೇಕ ಜನರು ಎಲ್ಲಿಗೆ ಬರ್ತಿದ್ದಾರೆ? ಈಗ ನಾಯಿನ ಊರಿಗೆ ಬರ್ತಾ ಇದ್ದಾರೆ. ಅಲ್ಲಿ ನಾಯಿನ ಊರಿಗೆ ಬರುವಾಗ ನಾವು ನೋಡ್ತೇವೆ, ಆತನ ಜೊತೆಯಲ್ಲಿ ಆತನ ಶಿಷ್ಯರು, ಇನ್ನು ಅನೇಕ ಜನರು ಹೋಗುತ್ತಿದ್ದರು. ಮತ್ತೆ ಆತನು ಊರ ಬಾಗಿಲ ಹತ್ತಿರಕ್ಕೆ ಬಂದಾಗ, ಅಲ್ಲಿ ಬೈಬಲ್ ಇರ್ತದೆ, ಊರ ಬಾಗಿಲ ಹತ್ತಿರ ಬಂದಾಗ. ಊರ ಬಾಗಿಲ ಅಂದ್ರೆ ಏನು ಗೊತ್ತಿಲ್ಲ? ಎರಡು ಒಂದು ಗೇಟ್ ಸಂಧಿಸುವ ಒಂದು ಸ್ಥಳ ಊರ ಬಾಗಿಲು. ಅಲ್ಲಿ ಅಂದ್ರೆ ಆ ಒಂದು ಹಳ್ಳಿಯಿಂದ ಬರ್ಬೇಕಾದ್ರೆ ಅದೇ ಬಾಗಿಲಿಂದ ಹೊರಗೆ ಬರ್ಬೇಕು ಅವರು. ಅಲ್ಲೆಲ್ಲೂಯ್ಯ. ನೋಡಿ, ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಈ ಸೈಡ್ನಿಂದ ಯೇಸು ಬರ್ತಾ ಇದ್ದಾನೆ, ಯೇಸುವಿನಿಂದ ಶಿಷ್ಯರಿದ್ದಾರೆ, ಯೇಸುವಿನಿಂದ ಜನರಿದ್ದಾರೆ. ಅಲ್ಲೆಲ್ಲೂಯ್ಯ. ಇನ್ನೊಂದು ಕಡೆಯಿಂದ ಏನು ಬರ್ತಾ ಉಂಟು? ಒಂದು ಶವ ಬರ್ತಾ ಉಂಟು. ಶವದಿಂದ ಅವನ ಜನರಿದ್ದಾರೆ, ಅವನ ತಾಯಿ ಇದ್ದಾರೆ, ಅವರು ಬರ್ತಾ ಇದ್ದಾರೆ. ಎರಡು ಕಡೆಯಿಂದ ಎರಡು ಫೋರ್ಸುಗಳು ಬರ್ತಾ ಉಂಟು. ಒಂದು ಕಡೆಯಲ್ಲಿ ಜೀವ, ಇನ್ನೊಂದು ಕಡೆಯಲ್ಲಿ ಮರಣ. ಯೇಸು ಬರುವಲ್ಲಿ ಏನಾಗ್ತದೆ? ಎಷ್ಟು ಜೀವ ಬರ್ತದೆ. ಯೇಸು ಬರುವಲ್ಲಿ ಏನಾಗ್ತದೆ? ಜೀವ ಬರ್ತದೆ. ಇವತ್ತು ನಿನ್ನ ಸತ್ತ ವಿಷಯಕ್ಕೆ ದೇವರು ಜೀವ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ರಿಬಾಲ ಕರಮನ ಶಕ್ರಮಾನವ ಚಂದ್ರಮಾನವ ಸಂತನ. ದೇವರು ಯಾವ್ದು ಕಾರ್ಯ ಮಾಡೋದು ಗೊತ್ತಿಲ್ಲ. ಲೋಕ ಮುಗಿಯುತ್ತೆ ಎಂಬುದಾಗಿ ಹೇಳುವಾಗ ಪರಲೋಕ ಹೇಳ್ತದೆ, ಈಗ ಸ್ಟಾರ್ಟ್ ಆಗ್ತಾ ಉಂಟು ಎಂಬುದಾಗಿ. ಎಷ್ಟು ಜನ ಹೇಳ್ತೀರಿ? ಅಲ್ಲೆಲೂಯ್ಯ. ಈಗ ಸ್ಟಾರ್ಟ್ ಆಗ್ತಾ ಉಂಟು. ಅಲ್ಲೆಲೂಯ್ಯ. ನಿನ್ನ ಜೀವಿತದ ಆರಂಭ ದೇವರು ಇವತ್ತು ಮಾಡ್ತಾ ಇದ್ದಾನೆ. ಲೋಕ ಹೇಳಿತು ಇನ್ನು ನಡೆಯುವುದಿಲ್ಲ, ಇನ್ನು ಮುಗಿಯಿತು, ಇನ್ನು ಯಾವ ಪ್ರಯೋಜನ ಇಲ್ಲ, ಯಾರು ಬಂದರೂ ಏನಾಗುವುದಿಲ್ಲ ಎಂಬುದಾಗಿ ಇವತ್ತು ಅನೇಕರು ನಿನ್ನ ವಿರುದ್ಧ ಹೇಳುವುದಾದರೆ, ಇವತ್ತು ಯೇಸುವಿನ ನಾಮದಲ್ಲಿ ನಾನು ಪ್ರವಾದನೆ ಮಾಡ್ತಿದ್ದೇನೆ. ಒಂದು ಜೀವ ಕೊಡುವ ಯೇಸು ನಿನ್ನ ಜೀವಿತಕ್ಕೆ ಬಂದದ್ರಿಂದ ಅದೆಲ್ಲ ಇವತ್ತು ಬದಲಾವಣೆ ದೇವರು ಮಾಡುವವನಾಗಿದ್ದಾನೆ. ಅದಕ್ಕೆ ಎಜ್ಕೇಲನ ಪ್ರವಾದನ ಗ್ರಂಥ 47ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಓದುವಾಗ ಒಂದು ಸುಂದರವಾದ ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿದೆ. ಎಜ್ಕೇಲನ ಪ್ರವಾದನ ಗ್ರಂಥ
47ನೇ ಅಧ್ಯಾಯ 9ನೇ ವಾಕ್ಯ. ಈ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪುಗುಂಪಾಗಿ ಚಲಿಸುವ ಹಾ ಸಕಲ ವಿಧ ಜಲಜಂತುಗಳು ಹಾ ಬದುಕಿ ಬಾಳುವ ಹಾ ಮೀನುಗಳು ಹಾ ದಂಡೋಪದಂಡವಾಗಿರುವ ಹಾ ಈ ನೀರು ಸಮುದ್ರಕ್ಕೆ ಬೀಳಲು ಹಾ ಆ ನೀರು ಸಿಹಿಯಾಗುವ ಹಾ ಈ ತೊರೆಯು ಎಲ್ಲೆಲ್ಲಿ ಹರಿದರೋ ಈ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಜೀವವು ಆಮೆನ್. ಅಲ್ಲಲ್ಲಿ ಏನು ಬರ್ತದೆ? ಜೀವ ಬರ್ತದೆ. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಿ ಈ ತೊರೆ ಎಲ್ಲೆಲ್ಲಿ ಹರಿದರೂ ಅಲ್ಲಿ ಜೀವ ಬರ್ತಾ ಉಂಟು? ಹಲ್ಲೆಲೂಯಾ. ಈಗ ನಾಯಿನ ಎಂಬ ಊರಿನಲ್ಲಿ ಆ ತೊರೆ ಬರ್ತಾ ಉಂಟು. ಕೆಫರ್ನೌಮಿನಲ್ಲಿ ಅದ್ಭುತ ಮಾಡಿದ್ದಾರೆ ಅಂತ ಇವತ್ತು ನಾಯಿನ ಎಂಬ ಊರಿನಲ್ಲಿ ದೇವರು ಜೀವ ಕೊಡಲಿಕ್ಕೆ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಮರಣವನ್ನು ಸೋಲಿಸಿದ ದೇವರು ನನ್ನ ದೇವರಾಗಿದ್ದಾನೆ. ಅಲ್ಲಿ ಎಷ್ಟು ಜನ ಹೇಳ್ತೀರಿ ಮರಣವು ನಿನ್ನ ಬಳಿಗೆ ಬರಲಿಕ್ಕೆ ದೇವರು ಬಿಡುವುದಿಲ್ಲ. ಅಲ್ಲಿ ಪಾತಾಳ ಶಕ್ತಿ ನಿನ್ನನ್ನು ಮುಟ್ಲಿಕ್ಕೆ ದೇವರು ಬಿಡುವುದಿಲ್ಲ. ನನ್ನ ದೇವರು ಮರಣವನ್ನು ಗೆದ್ದವನು, ನನ್ನ ದೇವರು ಪಾತಾಳವನ್ನು ಗೆದ್ದವನು. ಈ ತೊರೆ ಎಲ್ಲೆಲ್ಲಿ ಹರಿಯುತ್ತದೆ ಅಲ್ಲಿ ಏನುಂಟು? ಜೀವ ಹರಿಯುತ್ತದೆ ಅಂತ ವಾಕ್ಯ ಅಂತದೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಆ ಊರ ಬಾಗಿಲಿಗೆ ಬರುವಾಗ ಏನಾಗಿತ್ತಂತೆ? ಒಬ್ಬನನ್ನು ಏನ್ ಮಾಡ್ತಿದ್ರು? ಊರ ಬಾಗಿಲ ಸತ್ತು ಹೋಗಿದ್ದ ಒಬ್ಬನನ್ನು ಹೊರಗೆ ತರ್ತಿದ್ರಂತೆ. ಸತ್ತು ಹೋದವನನ್ನು ಹೊರಗೆ ತರ್ತಿದ್ರಂತೆ. ಏನಾಗಿದೆ? ಅವಳು ಡೆಡ್, ಅಲ್ಲಿ ಸತ್ತು ಹೋಗಿದ್ದವನು. ಎಷ್ಟು ನಂಬ್ತೀರಿ? ಸತ್ತು ಹೋದ ವಿಷಯಕ್ಕೆ ದೇವರಿಗೆ ಜೀವ ಕೊಡಲಿಕ್ಕೆ ಸಾಧ್ಯತೆ ಉಂಟೇ ಇಲ್ಲ? ಸಾಧ್ಯತೆ ಉಂಟೇ ಇಲ್ಲ? ನಾನು ಹೇಳ್ತೇನೆ ನಿಮಗೆ, ದೇವರು ಇವತ್ತು ಆ ತೋರೆ ನಿಮ್ಮ ಒಳಗೆ ಬರ್ತಾ ಉಂಟು. ಆ ತೋರೆ, ಜೀವವುಳ್ಳ ತೋರೆ ನಿಮ್ಮ ಜೀವಿತಕ್ಕೆ ಬರ್ತದೆ. ನಿನ್ನ ಕಹಿಯಾದ ಜೀವಿತ, ಭಾರವಾದ ಜೀವಿತವನ್ನು ದೇವರು ಸಿಹಿಯಾಗಿ ದೇವರು ಮಾರ್ಪಡಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ, ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಏನಂತ ಹೇಳಿದ್ರೆ, ಸತ್ತು ಹೋಗಿದ್ದ ಒಬ್ಬನನ್ನು ಏನ್ ಮಾಡ್ತಿದ್ರು? ಹೊರಗೆ ತರ್ತಾ ಇದ್ರು. ಹಲ್ಲೆಲೂಯಾ. ನಾಯಿನ ಅಂತ ಹೇಳಿದ್ರೆ ಅದೊಂದು ಚಿಕ್ಕ ಒಂದು ಟೌನ್ ಆಗಿತ್ತು. ಹಲ್ಲೆಲೂಯಾ. ಅಂದ್ರೆ ಸಾಧಾರಣ ಒಂದು 500 ಜನ ಇರುವ ಪ್ಲೇಸ್ ಅಷ್ಟೇ, ಒಂದು ಹಳ್ಳಿ. 500 ಜನ ಇರುವ ಸ್ಥಳ ಯಾವುದಾಗಿದೆ? ನಾಯಿನ ಎಂಬ ಒಂದು ಸ್ಥಳವಾಗಿದೆ. ನಾಯಿನ ಅದರ ಅರ್ಥ ಏನಂತ ಹೇಳಿದ್ರೆ ಪ್ಲೆಸೆಂಟ್, ಡಿಲೈಟ್ಫುಲ್, ಲವ್ಲಿ, ಅಂದ್ರೆ ಮನೋಹರ. ನಾಯಿನ ಅಂದ್ರೆ ಎಲ್ಲಿ ಅರ್ಥ ಏನು? ಮನೋಹರ, ಹಲ್ಲೆಲೂಯಾ, ಆನಂದ, ಸುಂದರ ಎಂಬುದಾಗಿ ಅದರ ಅರ್ಥ. ಆದರೆ ಆ ಮನೋಹರವಾದ ಸ್ಥಳದಲ್ಲಿ ಏನಾಯ್ತು? ಒಂದು ಮರಣವನ್ನು ಕೊಡ್ತೀರ. ಹಲ್ಲೆಲೂಯಾ. ಅದೇ ರೀತಿ ಆದಿಕಾಂಡದಲ್ಲಿ ನಾವೊಂದು ಮನೋಹರವಾದ ಸ್ಥಳ ಇತ್ತು. ಯಾವುದನ್ನು? ಏದೇನ್ ತೋಟ. ಏನು? ಏದೇನ್ ತೋಟ. ಅಲ್ಲಿ ಮನೋಹರವಾದ ಸ್ಥಳವಾಗಿತ್ತು. ಯಾವುದು? ಏದೇನ್ ತೋಟ. ಅಲ್ಲಿ ಯಾರನ್ನು ಇಟ್ಟದ್ದು? ದೇವರು ಆದಾಮ ಮತ್ತು ಹವ್ವಳನ್ನು ಇಟ್ಟಿದ್ರು. ಹೌದು, ಪ್ರೈಸ್ ದಿ ಲಾರ್ಡ್. ದೇವರಿಟ್ಟದ್ದು ಏದೇನ್ ತೋಟದಲ್ಲಿ ಹವ್ವಳನ್ನು ಆದಾಮನನ್ನು ಇಟ್ಟಾಗ ಏನಾಯ್ತಲ್ಲಿ? ಅಲ್ಲಿ ಏನು ಬಂತು? ಮರಣ ಬಂತು. ಅಲ್ಲಿ ಸಹ ಪ್ರೈಸ್ ದಿ ಲಾರ್ಡ್. ಅಲ್ಲಿ ಸಹ ಮರಣ ಬಂತು. ಹಲ್ಲೆಲೂಯಾ. ಇವತ್ತು ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನನ್ನ ಯೇಸು ಬಂದದ್ದು ಯಾಕೆ ಗೊತ್ತಿಲ್ಲ? ಕಳೆದು ಹೋದ ಸಂಬಂಧವನ್ನು ರೀಜೋಡಣೆ ಮಾಡಲಿಕ್ಕೆ. ಎಷ್ಟು ಹೇಳ್ತೀರಿ? ಹಲ್ಲೆಲೂಯಾ. ಇಲ್ಲಿ ತಾಯಿ ಮತ್ತು ಮಗನ ಸಂಬಂಧ ಅದು ಮುರಿದು ಹೋಗಿತ್ತು, ಅದನ್ನು ತಿರುಗಿ ಜೋಡಣೆ ಮಾಡಲಿಕ್ಕೆ ಇಲ್ಲಿ ನಾಯಿನ ಊರಿಗೆ ಬಂದಿದ್ದಾನೆ. ಆದಿಕಾಂಡದಲ್ಲಿ ನಾವು ನೋಡ್ತಿದ್ದೇವೆ ಏನಂತ ಹೇಳಿದ್ರೆ, ಅಲ್ಲಿ ಏನಾಯ್ತು? ಒಂದು ಸಂಬಂಧ ಕಟ್ಟಾಯಿತು. ಹೌದು, ಪ್ರೈಸ್ ದಿ ಲಾರ್ಡ್. ಯಾರ ಸಂಬಂಧ? ದೇವರ ಮತ್ತು ಆದಾಮನ ಸಂಬಂಧ ಕಟ್ಟಾಯಿತು. ನೀವು ನೋಡಿ, ಎಫೆಸ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಾಕ್ಯ ಓದಿ ನೋಡಿ. ನಾನು ಪುನಃ ಇಲ್ಲಿಗೆ ಬರ್ತೇನೆ. ಎಫೆಸ 2:1. ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಚಾರಕ್ಕೆ ಅನುಸಾರವಾಗಿ ನಡೆದುಕೊಳ್ಳಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಮ್ಮದಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಬೇಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದ.
Praise the Lord. ಆಗಸ ನೋಡಿ, ಆದಿಯಲ್ಲಿ ಮರಣ ಬಂದಾಗ ದೇವರು ಮನುಷ್ಯನನ್ನು ಬಿಡುಗಡೆ ಮಾಡಿದ. ಹಲ್ಲೆಲೂಯಾ. ಆದಿಯಲ್ಲಿ ಮಾಡಿದಾಗ ಇಲ್ಲಿ ತಿರುಗಿ ಇಲ್ಲಿ ಮಾಡ್ತಾ ಇದ್ದಾನೆ. ನಾಯಿನ ಒಬ್ಬ ಊರಿನಲ್ಲಿ ಯೇಸು ಮಾಡ್ತಿದ್ದಾರೆ. ಹಲ್ಲೆಲೂಯಾ. ಸತ್ತ ಒಬ್ಬ ಹುಡುಗ, ಯವನಸ್ಥ ಹುಡುಗ ಅಂದ್ರೆ ಎಷ್ಟು ವರ್ಷ ಆಗಿರ್ಬೋದು? ಒಂದು 20 ವರ್ಷ ಆಗಿರ್ಬೋದು. 18ರಿಂದ 20 ವರ್ಷ. ಯವನಸ್ಥ ಅಂತ ಹೇಳಿದ್ರೆ 18-20 ವರ್ಷ ಇರ್ತೀವಿ ನಾವು. ಹಲ್ಲೆಲೂಯಾ. ಎರಡನೇದಾಗಿ ಆ ಒಂದು ತಾಯಿಗೆ ಎಷ್ಟು ಮಗ ಅಂತವನು? ಒಬ್ಬನೇ ಮಗ. ಅವಳ ಗಂಡ ತೀರಿ ಹೋಗಿದ್ದಾನೆ. ಗಂಡ ಇಲ್ಲ, ಮಗ ಇಲ್ಲ, ಈಗ ಒಬ್ಬಳೆ. ಹೇಗಾಗ್ಬೋದು? ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನನ್ನ ದೇವರು ನಿನಗೆ ಆಸರೆಯಾಗಿರ್ತಾನೆ. ಯಾರು ನಿನಗೆ ಆಸರೆ ಆಗಲಿದ್ದು, ನನ್ನ ದೇವರು ನಿನಗೆ ಆಸರೆ ಆಗ್ತಾನೆ. ನನ್ನ ದೇವರು ನಿನಗೆ ಜೀವ ಕೊಡ್ಲಿಕ್ಕೆ ಅವನು ಬರ್ತಾ ಇದ್ದಾನೆ. ಅಲ್ಲಿ ಅವಳ ಜೀವವೇ ಹೋಗಿರ್ಬೋದು, ಅವಳ ಹೋಪ್ಸೆ ಹೋಗಿರ್ಬೋದು, ಅವಳ ನಿರೀಕ್ಷೆ ಹೋಗಿರಬಹುದು. ಅವಳ ಮನಸ್ಸಿನಲ್ಲಿ ನಾನು ಇನ್ನು ಯಾರಿಗೋಸ್ಕರ ಜೀವಿಸುವುದು ಎಂಬ ಪ್ರಶ್ನೆ ಅವಳಲ್ಲಿ ಉದ್ಭವಿಸಿರಬಹುದು. ಹಲ್ಲೆಲೂಯಾ. ಅದಕ್ಕೆ ಅಲ್ಲಿ ಬೈಬಲ್ ಹೇಳ್ತದೆ ಏನಂತ ಹೇಳಿದ್ರೆ, ಹಲ್ಲೆಲೂಯಾ, ಇವನು ತನ್ನ ತಾಯಿಗೆ ಒಬ್ಬನೇ ಮಗನು, ಆಕೆಯು ಗಂಡ ಸತ್ತವಳಾಗಿದ್ದಳು. ಅಂದ್ರೆ ಏನು? ಅವಳು ವಿಧವೆ. ಹಲ್ಲೆಲೂಯಾ. ಅಂದ್ರೆ ಇಲ್ಲಿ ಒಂದು ಘಟನೆ ಏನಂತ ಹೇಳಿದ್ರೆ, ಒಂದು ಸತ್ತ ಪರಿಸ್ಥಿತಿಗೆ ಜೀವ ಕೊಡ್ಲಿಕ್ಕೆ ಯೇಸು ಸ್ವಾಮಿ ಅಲ್ಲಿ ಬರ್ತಾ ಇದ್ದಾರೆ. ಎಷ್ಟೆಂದು ಹೇಳ್ತೀರಿ? ಸತ್ತ ವಿಷಯಕ್ಕೆ ಜೀವ ಕೊಡ್ಲಿಕ್ಕೆ ಯೇಸು ಸ್ವಾಮಿಯಿಂದ ಮಾತ್ರ ಸಾಧ್ಯ. ಅಲ್ಲಿ ನಿಮ್ಮ ಬಿಸ್ನೆಸ್ ಫೇಲ್ ಆಗಿದ್ರೆ ಅದೇ ಬಿಸ್ನೆಸ್ ರೈಸ್ ಮಾಡಲಿಕ್ಕೆ ದೇವರಿಗೆ ಶಕ್ತಿ ಉಂಟು. ಎಷ್ಟು ಜನ ಹೇಳ್ತೇನೆ? ನಾನು ನಂಬ್ತೇನೆ. ಅಲ್ಲಿ ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯ ದೇವರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಎಲ್ಲವೂ ಸಾಧ್ಯ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿದ್ರೆ, ಆಕೆಯ ಸಂಗಡ ಗ್ರಾಮಸ್ಥರು ಅನೇಕರಿದ್ದಾರೆ. ಹಲ್ಲೆಲೂಯಾ. ಆಕೆಯ ಸಂಗಡ ಗ್ರಾಮಸ್ಥರು ಅನೇಕರು ಇದ್ದರಂತೆ. ಯಾಕೆ? ಅವಳನ್ನು ಸಮಾಧಾನ ಮಾಡಲಿಕ್ಕೆ. ಇವತ್ತು ನಾನು ಹೇಳ್ತೇನೆ, ನಿಮಗೆ ಮನೆ ಹತ್ತಿರದವರು ಗ್ರಾಮಸ್ಥರು ಸಂತೈಸಲಿಕ್ಕೆ ಆಗ್ತದ? ಸಮಾಧಾನ ಆಗ್ತದ? ಇಲ್ಲ. ಅವ್ರಿಗೆ ಸಂತೈಸಿದ್ರೆ ಎಷ್ಟು ಹೊತ್ತು ಇರ್ತಾರೆ ನಿಮ್ಮ ಹತ್ರ? ಎಷ್ಟು ಸಮಯ ಇರ್ತಾರೆ? ಸ್ವಲ್ಪ ಹೊತ್ತು. ರಾತ್ರಿ ಆದ ಕೂಡಲೇ ಅವ್ರ ಮನೆಗೆ ಹೋಗ್ತಾರೆ, ಮತ್ತೆ ನೀವು ಒಬ್ಬರೇ ಇರಬೇಕು. ನಾನು ಹೇಳ್ತೀನಿ, ಇವತ್ತು ನಿನ್ನನ್ನು ಸಂತೈಸುವ ದೇವರು ಯಾರು ಅಂತ ಹೇಳಿದ್ರೆ ಯೇಸು ಸ್ವಾಮಿ ಮಾತ್ರ. ನಿನ್ನ ಬಗ್ಗೆ ಕಾಳಜಿ ವಹಿಸುವುದು ಯೇಸು ಸ್ವಾಮಿ ಮಾತ್ರ. ಎಷ್ಟು ಹೇಳ್ತೀನಿ, ನನ್ನ ಬಗ್ಗೆ ದೇವರು ಕಾಳಜಿ ವಹಿಸುತ್ತಾನೆ. ಹಲ್ಲೆಲೂಯಾ. ಇವತ್ತು ನಮಗೆ ಭಯ ಆಗುವಾಗ ನಾವು ಯೇಸು ಸ್ವಾಮಿಯನ್ನು ಆಶ್ರಯಿಸಿಕೊಳ್ಳಬೇಕು. ಹಲ್ಲೆಲೂಯಾ. ನಾವು ನೋಡ್ತೀವಿ ಯೇಸು ಸ್ವಾಮಿಯ ಬಗ್ಗೆ ಇದೇ ಲೂಕನ ಬರೆದ ಸುವಾರ್ತೆ 2-10 ವಾಕ್ಯದಲ್ಲಿ ನಾವು ನೋಡ್ತೇವೆ. ಇವರು ಗುರುಬರು ಹೊಲದಲ್ಲಿರುವಾಗ ಅಲ್ಲಿ ದೇವದೂತನು ಹಿಡಿದು ಬಂದು ಒಂದು ಮಾತು ಹೇಳ್ತಾರೆ, ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ನಾನು ತಿಳಿಸ್ತೇನೆ. ಈ ಹೊತ್ತಿನಲ್ಲಿ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟುತ್ತಿದ್ದಾನೆ. ಒಂದು ವಾರ್ತೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಕ್ರಿಸ್ತನಂತ ಹೇಳಿದ್ರೆ ನಮಗೆ ಜೀವ ಕೊಡುವವ. ಹಲ್ಲೆಲೂಯಾ. ನಮ್ಮ ಮೇಲೆ ದೇವರ ಒಂದು ವಾಗ್ದಾನ ಉಂಟು. ಇವತ್ತು ನಾವು ಯಾವ ವಿಷಯಕ್ಕೆ ಹೆದರುವ ಅಗತ್ಯ ಇಲ್ಲ. ಹೇಳ್ರಿ, ನಾನು ಹೆದರುವುದಿಲ್ಲ ಹೇಳ್ರಿ. ಯಾಕಂದ್ರೆ ನಮ್ಮ ದೇವರು ನಮ್ಮನ್ನು ಸಂಗಡ ಇದ್ದಾನೆ. ಅದಕ್ಕೆ ಅವನು ಹೆದರಬೇಡ್ರಿ, ಯಾವ ವಿಷಯಕ್ಕೆ ಅಂತ ಹೇಳ್ತಾ ಇದ್ದಾನೆ. ನಾನು ನಿಮ್ಮ ಜೊತೆ ಇದ್ದೇನೆ. ನಾನು ಹೇಳ್ತೀನಿ, ಇವತ್ತು ಯಾವ ವಿಷಯದಲ್ಲಿ ಭಯ ಪಡುವುದಾದ್ರೆ ದೇವರ ಆತ್ಮ ಹೇಳ್ತಿದ್ದಾರೆ, ಹೆದರಬೇಡ್ರಿ ಎಂಬುದಾಗಿ. ಹಲ್ಲೆಲೂಯಾ. ಈ ಒಂದು ಆ ಒಂದು ವಿಧವೆ ಮಗನನ್ನು ಕಳೆದುಕೊಂಡು ಹೋಗಿದ್ದಾಳೆ. ಅವಳಿಗೆ ಯಾವ ನಿರೀಕ್ಷೆ ಇಲ್ಲ, ಯಾವ ಹೋಪ್ಸ್ ಇಲ್ಲ. ಹಲ್ಲೆಲೂಯಾ. ಅವಳು ಯಾವ ರೀತಿಯಲ್ಲಿ ಇರ್ಬೋದು? ಅವಳಿಗೆ ಮಾತಾಡಲಿಕ್ಕೆ ಆಗುವುದಿಲ್ಲ, ಅವಳಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ, ಅವಳ ನಿರೀಕ್ಷೆ ಬಿದ್ದು ಹೋಯಿತು. ಆದರೆ ಯೇಸು ಅವಳ ಜೀವಿತಕ್ಕೆ ಬರ್ತಾ ಇದ್ದಾನೆ. ಈ ತೊರೆ ಎಲ್ಲೆಲ್ಲಿ ಹರಿಯುತ್ತದೆ ಅಲ್ಲಿ ಏನು ಬರ್ತದೆ? ಜೀವ ಬರ್ತದೆ. ಎಷ್ಟು ರೀತಿ ಜೀವ ಬರ್ತದೆ. ಹಲ್ಲೆಲೂಯಾ. ನೋಡಿ, ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಆಗ ಯೇಸು ಬಂದು ಅವಳಿಗೆ ಏನು ಹೇಳಿದ್ರು ಗೊತ್ತಿಲ್ಲ? ಅವಳನ್ನು ಕನಿಕರಿಸಿ ಅಂತ ಬೈಬಲ್ ಹೇಳ್ತದೆ. ಏನು? ಕನಿಕರಿಸಿ. ಎಷ್ಟು ನಮ್ಮ ದೇವರು ಕನಿಕರವುಳ್ಳ ದೇವರಾಗಿದ್ದಾನೆ. ಅಲ್ಲಿ 103ನೇ ಕೀರ್ತನೆ 13ನೇ ವಾಕ್ಯ ಏನು ಹೇಳ್ತದೆ ಓದಿ ನೋಡಿ. 103ನೇ ಕೀರ್ತನೆ 13ನೇ ವಾಕ್ಯ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸ್ತಾನಂತೆ. ಎಷ್ಟು ಹೇಳ್ತೀರಿ? ನನ್ನ ದೇವರು ಕನಿಕರವುಳ್ಳ ದೇವರಾಗಿದ್ದಾನೆ. ನಮ್ಮ ದೇವರು ನಮ್ಮ ತಂದೆಯಾಗಿದ್ದಾರೆ. ನೋಡಿ, ಆ ಒಂದು ವಿಧವೆಗೆ ಈ ಆಸೆ ಇಲ್ಲ, ಆದ್ರೆ ಅವಳ ತಂದೆ ಪರಲೋಕದಲ್ಲಿ ನೋಡ್ತಾ ಇದ್ದಾನೆ. ಎಷ್ಟು ಹೇಳ್ತೀರಿ? ನಿನ್ನ ವಿಷಯ ನೋಡದಿದ್ರು ಇವತ್ತು ಪರಲೋಕ ತಂದೆ ನೋಡ್ತಾನೆ.
ಅವನು ಕನಿಕರವುಳ್ಳ ತಂದೆಯಾಗಿದ್ದಾನೆ. ನಿನ್ನ ಬಗ್ಗೆ ಯಾರು ಕನಿಕರ ತೋರದಿದ್ರು ತೊಂದರೆ ಇಲ್ಲ, ಪರಲೋಕ ದೇವರು ಇವತ್ತು ಕನಿಕರ ತೋರ್ತಾ ಇದ್ದಾನೆ. ನಿನಗೆ ಯಾರಿಂದ ಸಹಾಯ ಬರದಿದ್ರು ತೊಂದರೆ ಇಲ್ಲ, ಪರಲೋಕ ದೇವರು ಆಲೋಚನೆ ಮಾಡಿದ್ದಾರೆ, ನಾನು ನಿನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ. ನೀವು 2 ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯ 3ನೇ ವಾಕ್ಯ ಓದಿ ನೋಡ್ರಿ. 2 Corinthians chapter 1 verse 3. ಹಾ, ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರಾಗಿದ್ದಾನೆ. ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ಆತನ ಏನ್ ಮಾಡ್ತಾನೆ? ಎಷ್ಟು ನಂಬ್ತೀರಿ? ಅಲ್ಲಿ ನಿಮ್ಮ ಇವತ್ತು ಸಂಕಟದಲ್ಲಿ ಆತನ ಸಂತೈಸಲಿಕ್ಕೆ ಈ ಸ್ಥಳದಲ್ಲಿ ಬಂದಿದ್ದಾನೆ. ಅಲ್ಲಿ ಎಷ್ಟು ಜನ ಹೇಳ್ತೀರಿ? ಖಂಡಿತವಾಗಿ ನಾನು ಹೇಳ್ತಿದ್ದೇನೆ, ನಿಮ್ಮ ಸಂಕಟ ಏನಂತ ದೇವರಿಗೆ ಗೊತ್ತುಂಟು. ನಿಮ್ಮನ್ನು ಸಂತೈಸಿದ್ರೆ ಖಂಡಿತ ಅಲ್ಲಿ ಬಿಡುಗಡೆ ಆಯ್ತಂತ ಅರ್ಥ. ಎಷ್ಟು ಜನ ಹೇಳ್ತೀರಿ? ನನಗೆ ಬಿಡುಗಡೆ ಆಯ್ತು ಹೇಳಿ, ಧೈರ್ಯವಾಗಿ ಬಿಡುಗಡೆ ಆಯ್ತು. ಹಲ್ಲೆಲೂಯಾ. ನೀನು ಇವತ್ತು ಹೇಳುವಾಗಲೇ ಬಿಡುಗಡೆ ದೇವರು ಕೊಡ್ತಾ ಇದ್ದಾನೆ. ನನ್ನ ದೇವರು ಯಾವಾಗ ಸಹ ಮೊದಲು ಹೇಳ್ತಾನೆ, ಮತ್ತೆ ಅದನ್ನು ನೀವು ಕಾಣ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹೌದಾ? ಪ್ರೈಸ್ ದಿ ಲಾರ್ಡ್. ನನ್ನ ದೇವರು ಯಾವಾಗ ಸಹ ಮೊದಲು ಹೇಳೋದು. ಹಲ್ಲೆಲೂಯಾ. 1 ಪೇತ್ರ 5, 6, 7 ಏನ್ ಹೇಳ್ತದೆ ಅಂತೇಳಿ, ಆತನ ದೇವರ ಪ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಡ್ರಿ, ಆಗ ಆತ ನಿಮ್ಮನ್ನು ಮೇಲಕ್ಕೆತ್ತುತ್ತಾನೆ. ನಿಮ್ಮ ಚಿಂತಾಭಾರವನ್ನು ಆತನ ಮೇಲೆ ಹಾಕಿ ಆತ ನಿಮಗೋಸ್ಕರ ಚಿಂತಿಸ್ತಾನಂತೆ. ನಾನು ಹೇಳ್ತೇನೆ, ಈ ಒಂದು ವಿಧವೆಯ ಬಗ್ಗೆ ಯಾರು ಚಿಂತೆ ಇರ್ಲಿಕ್ಕಿಲ್ಲ. ಕೊಟ್ಟರು ಎಷ್ಟು ದಿವಸ ಕೊಡುವುದು? 1 ದಿವಸ 2 ದಿವಸ ಊಟ ಕೊಡುವುದು, ಮತ್ತೆ ಬಿಡ್ತಾರೆ. ಆದ್ರೆ ಇವತ್ತು ನಾನು ಹೇಳ್ತೇನೆ, ನಿನ್ನ ಪರಲೋಕದ ತಂದೆ ನಿನ್ನ ಬಗ್ಗೆ ಚಿಂತಿಸುತ್ತಾನೆ. ನಿನ್ನ ಬಗ್ಗೆ ದೇವರು ಎಲ್ಲ ಆಲೋಚನೆಯನ್ನು ಮಾಡಿದ್ದಾನೆ. ಇವತ್ತು ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನನ್ನ ದೇವರಿಗೆ ನಿನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತುಂಟು. 25 ಮೈಲಿ ದೂರದಿಂದ ಆ ನಾಯಿನ ಎಂಬ ಪಟ್ಟಣಕ್ಕೆ ಬಂದದ್ದು ಯಾಕೆ ಗೊತ್ತುಂಟ? ಆ ಸ್ತ್ರೀಯನ್ನು ಯೇಸು ಸ್ವಾಮಿ ನೋಡಿದ. ಅವಳಿಗೆ ಯಾರೂ ಇಲ್ಲ ಎಂಬುದಾಗಿ ಗೊತ್ತಾಯಿತು. ಅವಳ ಕಷ್ಟ, ಅವಳ ಸಂಕಟ, ವೇದನೆಯನ್ನು ಕಂಡು ಆ ನಾಯಿನ ಊರಿಗೆ ಬಂದ ಹಾಗೆ ಇವತ್ತು ದೇವರು ನಿನ್ನ ಮನೆಗೆ ಬರುತ್ತಿದ್ದಾನೆ, ನಿನ್ನ ಜೀವಿತಕ್ಕೆ ಬರುತ್ತಿದ್ದಾನೆ. ಇವತ್ತು ನೀನು ಪಟ್ಟ ಕಷ್ಟ, ನೀನು ಪಟ್ಟ ಹೋರಾಟ, ನೀನು ಪಟ್ಟ ಅವಮಾನ, ದೇವರು ನೀನು ಪಟ್ಟ ಭಯವನ್ನು ಕಂಡು ನಿನ್ನ ಜೀವಿತಕ್ಕೆ ಆತನು ಬಂದಿದ್ದಾನೆ. ಇವತ್ತು ನೀನು ಯಾವ ವಿಷಯದಲ್ಲಿ ಭಯಪಡುತ್ತೀಯ ಆ ವಿಷಯದಲ್ಲಿ ದೇವರು ಕನಿಕರ ಇವತ್ತು ನಿನ್ನ ಮೇಲೆ ಬರ್ತಾ ಉಂಟು. ಕನಿಕರವುಳ್ಳ ತಂದೆಯಾಗಿದ್ದಾನೆ. ಹಲ್ಲೆಲೂಯಾ. ನಂತರ ಅಲ್ಲಿ ವಾಕ್ಯ ಇರ್ತದೆ, ಕನಿಕರಿಸಿ ಏನು ಹೇಳಿದಂತೆ? ಏನು ಹೇಳಿದಂತೆ? ಅಳಬೇಡ ಎಂಬುದಾಗಿ ಹೇಳಿದ. ಮನುಷ್ಯ ಯಾಕೆ ಅಳೋದು? ದುಃಖ ಹೌದು. ಯಾಕೆ ಯಾಕೆ ಅಳು ಹೇಗೆ ಬರ್ತದೆ? ಯಾವಾಗ ಬರ್ತದೆ? ಸಹಿಸಲಿಕ್ಕೆ ಆಗದ ಸಮಯದಲ್ಲಿ. ವೆರಿ ಗುಡ್. ಅಲ್ಲಿ ನಾನು ಹೇಳ್ಬೇಕು, ಅಳು ಯಾವಾಗ ಬರೋದು ಗೊತ್ತಿಲ್ಲ. ನಮಗೆ ಏನ್ ಮಾಡ್ಲಿಕ್ಕೆ ಆಗದಾಗ ಹೌದಾ? ಇನ್ನು ನನಗೆ ಕೂಗ್ಲಿಕ್ಕೆ ಬರ್ತದೆ. ಯಾಕಂದ್ರೆ ಇನ್ನು ನನ್ನಿಂದ ಏನ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಎಷ್ಟು ಜನ ಹೇಳ್ತೀರಿ ನನ್ನಿಂದ ಏನ್ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರೆ, ಯೇಸುವಿನ ಶಬ್ದ ಇವತ್ತು ನಿನಗೆ ಬರ್ತಾ ಉಂಟು. ಅಳಬೇಡ, ಅಳಬೇಡ ಅಂತ ಹೇಳಿದ್ರೆ ನೀನು ಇನ್ನು ಮುಂದೆ ಅಳುವುದೇ ಇಲ್ಲ. ಎಷ್ಟು ಜನ ಹೇಳ್ತೀರಿ ನಾನು ಅಳುವುದೇ ಇಲ್ಲ? ಯಾಕೆ ಅಳುವುದಿಲ್ಲ? ಯೇಸು ಹೇಳಿದ್ದಾನೆ. ಯಾರು ಹೇಳಿದ್ದಾರೆ? ನೀವು ಹೇಳ್ಬೇಕು. ಇವತ್ತು ನೀವು ಅನೇಕರು ಕೆಲವು ವಿಷಯದಲ್ಲಿ ಅಳ್ತಾ ಇದ್ದೀರಿ. ಇವತ್ತು ಹೇಳ್ರಿ, ನಾನು ಇನ್ನು ಮುಂದೆ ಅಳುವುದಿಲ್ಲ. ಹೇಳ್ರಿ, ಅಳುವುದಿಲ್ಲ. ಹೇಳ್ರಿ, ಅಳುವುದಿಲ್ಲ. ಭಯ ಪಡ್ತಿದ್ರ? ಇನ್ನು ಭಯ ಪಡುವುದಿಲ್ಲ. ಹೇಳ್ರಿ, ಯಾಕೆ? ನನ್ನ ದೇವರು ಹೇಳಿದ್ದಾನೆ. ದೇವರು ನಿಮ್ಮ ದುಃಖ ಹೋಗಿ ನಿಮಗೆ ಆನಂದವಾಗುತ್ತದೆ. ಎಷ್ಟು ಹೇಳಿದ್ದೀರಿ? ನನಗೆ ಆನಂದ ದೇವರು ಕೊಡುತ್ತಾನೆ. ಹಲ್ಲೆಲೂಯಾ. ಯೇಸು ಹೇಳಿದ ಮೊದಲ ವರ್ಡ್ ಏನು ಗೊತ್ತುಂಟ? ಅಳಬೇಡ, ನಾನು ಬಂದಿದ್ದೇನೆ. ಎಷ್ಟು ಹೇಳ್ತೀರಿ ನಾನು ಭಯಪಡುದು? ನನ್ನ ಯೇಸು ಬಂದಿದ್ದಾನೆ. ಹೇಳ್ರಿ, ನನ್ನ ಜೀವಿತದಲ್ಲಿ ಯೇಸು ನೋಡ್ತಾನೆ. ನನ್ನ ಮಕ್ಕಳ ಬಗ್ಗೆ ಯೇಸು ನೋಡ್ತಾನೆ. ನನ್ನ ಕುಟುಂಬದ ಬಗ್ಗೆ ಯೇಸು ನೋಡ್ತಾನೆ. ನನ್ನ ಸೇವೆಯನ್ನು ಯೇಸು ನೋಡ್ತಾನೆ. ನಾನು ಇನ್ನು ಮುಂದೆ ಅಳುವುದೇ ಇಲ್ಲ. ದೇವರು ನನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ಹಲ್ಲೆಲೂಯಾ. ಹಾಗಾದ್ರೆ ಇದು ಯೇಸು ಅಳಬೇಡ ಅಂತ ಹೇಳಿದ್ರೆ, ಯೇಸು ಅಳ್ಲಿಕ್ಕೆ ನಿನ್ನನ್ನು ಬಿಡುವುದಿಲ್ಲ ಇನ್ನು ಮುಂದೆ. ನೀವು ನೋಡಿ, ಪ್ರಕಟಣೆ ಪುಸ್ತಕಕ್ಕೆ ಹೋಗುವುದಾದ್ರೆ 21ನೇ ಅಧ್ಯಾಯ 4ನೇ ವಾಕ್ಯ ಓದಿ ನೋಡ್ರಿ. ರೆವಲ್ಯೂಷನ್ ಚಾಪ್ಟರ್ 21 ವರ್ಸಸ್ 4. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು, ಇನ್ನು ಮರಣವಿರುವುದಿಲ್ಲ, ಇರುವುದಿಲ್ಲ.
ಎಂದು ಹೇಳಿತು. ಅಲ್ಲಿ ಎಷ್ಟು ಜನ ಹೇಳ್ತೀರಿ ಇವತ್ತು ನನ್ನ ಜೀವಿತ ಬದಲಾಗ್ತದೆ ಹೇಳ್ರಿ, ನನ್ನ ಜೀವಿತ ಬದಲಾಗ್ತದೆ. ಅಲ್ಲಿ ನಾನು ಇನ್ನು ಮುಂದೆ ಅಳುವುದಿಲ್ಲ, ಅಲ್ಲಿ ನನಗೆ ಅಳು ಬಂತು ನಿಜ, ನನ್ನಿಂದ ಆಗುವುದಿಲ್ಲ, ಅದು ನನ್ನ ದೇವರಿಂದ ಇವತ್ತು ಆಗ್ತದೆ ಎಂಬುದಾಗಿ ಎಷ್ಟು ಜನ ಹೇಳ್ತಾ ಇದ್ರಿ. ನೀವು ಪ್ರಯತ್ನ ಪಟ್ಟು ಸೋತಿರಬಹುದು, ದೇವರು ಇವತ್ತು ನಿಮ್ಮ ಜೀವಿತಕ್ಕೆ ಬಂದಿದ್ದಾನೆ. ಈ ತೊರೆ ಎಲ್ಲೆಲ್ಲಿ ಹರಿಯುತ್ತದೆ ಅಲ್ಲಿ ಜೀವ ಬರ್ತಾ ಉಂಟು. ಯೇಸು ಸ್ವಾಮಿ ಏನ್ ಮಾಡಿದ ಅಂತ ಹೇಳಿದ್ರೆ, ಒಂದು ಮರಣದ ಪ್ರೊಸೆಷನ್ ಅನ್ನು ಬದಲಾಯಿಸಿ ಜೀವವನ್ನು ತಂದ ದೇವರಾಗಿದ್ದಾನೆ. ಮರಣಕ್ಕೆ ಹೋಗಬೇಕಾದ ಬಾಡಿಯನ್ನು ದೇವರು ಆ ಬಾಡಿಯಲ್ಲಿ ಜೀವ ಕೊಟ್ಟು ಮನೆಗೆ ವಾಪಸ್ ಕಳಿಸ್ತಾ ಇದ್ದಾನೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಏನು ಅಳಬೇಡ. ಎಷ್ಟು ಜನ ಹೇಳ್ತಾರೆ ನಾನು ಅಳೋದಿಲ್ಲ, ಹೇಳ್ರಿ ಅಳೋದಿಲ್ಲ. ನೀವು ಯಾವ ವಿಷಯದಲ್ಲಿ ಆಡ್ತಾ ಇದ್ರೆ, ಮಕ್ಕಳ ವಿಷಯದಲ್ಲಿ ಆಡ್ತಿದ್ರ, ಕುಟುಂಬದ ವಿಷಯದಲ್ಲಿ ಆಡ್ತಿದ್ರ, ಕೆಲಸದ ವಿಷಯದಲ್ಲಿ ಆಡುತ್ತಾ ಇದ್ರ, ಅಲ್ಲಿ ಸಾಲದ ವಿಷಯದಲ್ಲಿ ಆಡ್ತಾ ಇದ್ರ, ಯಾವುದಕ್ಕೆ ಇವತ್ತು ಯೇಸು ಸ್ವಾಮಿ ನಿಮ್ಮೊಂದಿಗೆ ನೇರವಾಗಿ ಮಾತನಾಡ್ತಾರೆ ಅಳ್ಬೇಡ ಎಂಬುದಾಗಿ. ಯೇಸು ಅಳ್ಬೇಡ ಅಂತ ಹೇಳಿದ್ರೆ ನೀನಿನ್ನು ಅಳುವುದಿಲ್ಲ ಅಂತ ಅದರ ಅರ್ಥ. ಅಲ್ಲಿ ಯೇಸು ಮೊದಲು ಹೇಳಿ ಮತ್ತೆ ಕಾರ್ಯ ಮಾಡುವುದು. ಎಷ್ಟು ಜನ ಹೇಳ್ತೀರಿ ಯೇಸು ಇವತ್ತು ಮೊದಲು ಹೇಳಿದ್ರೆ ಅಳುವುದಿಲ್ಲ, ನಾನು ಇನ್ನು ಮುಂದೆ ಅಳುವುದೇ ಇಲ್ಲ. ನನ್ನ ದೇವರು ನನ್ನ ಜೀವಿತ ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ಅಲ್ಲಿ ನಂತರ ಅಲ್ಲಿ ವಾಕ್ಯ ಇರ್ತದೆ ನೋಡಿ, ಏನಂತ ಹೇಳಿದ್ರೆ ಅಳಬೇಡ ಅಂತ ಹೇಳಿ ಏನ್ ಮಾಡ್ತಾನೆ, ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡವರು ಏನಾದ್ರಂತೆ ನಿಂತರಂತೆ. ನೋಡಿ ಇವತ್ತು ನಾನು ಹೇಳ್ತೇನೆ, ಅಲ್ಲಿ ಶವವನ್ನು ಹೊತ್ತುಕೊಂಡು ಬರ್ತಾ ಇದ್ದಾರೆ. ಎಲ್ಲಿಗೆ? ಸಮಾಧಿಗೆ. ಸಮಾಧಿಗೆ ಹೋಗಬೇಕಾದ ಶವವನ್ನು ಯೇಸು ಮಧ್ಯದಲ್ಲಿ ಊರ ಬಾಗಿಲಲ್ಲಿ ನಿಲ್ಲಿಸ್ತಾರೆ. ಯಹೂದ್ಯರು ಒಂದು ಪದ್ಧತಿ ಏನು ಗೊತ್ತಿಲ್ಲ, ಅವರಿಗೆ ಯಾವುದನ್ನು ಮುಟ್ಲಿಕ್ಕಿಲ್ಲ, ಶವವನ್ನು ಮುಟ್ಲಿಕ್ಕಿಲ್ಲ. ಶವವನ್ನು ಮುಟ್ಟಿದ್ರೆ ಏನು ಗೊತ್ತಿಲ್ಲ, ಅವರು ಅಶುದ್ಧರು. ಅಲ್ಲಿ ಯಾರು ಶವವನ್ನು ಮುಟ್ಲಿಕ್ಕಿಲ್ಲ ಅವರು. ಆದ್ರೆ ಯೇಸು ಸ್ವಾಮಿ ಏನ್ ಮಾಡ್ತಾನೆ, ಮುಟ್ತಾನೆ. ನೋಡಿ ನೀವು ಈ ಹೊಸ ಒಡಂಬಡಿಕೆ ನೋಡುವುದಾದ್ರೆ, ರಕ್ತ ಕುಸುಮ ರೋಗಿಯನ್ನು ಮುಟ್ಟಿದ್ರೆ ಏನಾಗ್ತದೆ, ಅಶುದ್ಧ ಆಗ್ತದೆ. ಕುಷ್ಠರೋಗಿಯನ್ನು ಮುಟ್ಟಿದ್ರೆ ಆದ್ರೆ ಎಲ್ಲ ಕಡೆಯಲ್ಲಿ ಸಹ ಯೇಸು ಹೋಗಿ ಅವರನ್ನು ಮುಟ್ಟುವಾಗ ಅವರಿಗೆ ಜೀವ ಬಂತು. ಈ ತೊರೆ ಎಲ್ಲೆಲ್ಲಿ ಹರಿಯುತ್ತದೆ ಅಲ್ಲಿ ಏನ್ ಬರ್ತದೆ, ಜೀವ ಬರ್ತದೆ. ಎಷ್ಟು ಜನ ಜೀವ. ಹೌದಾ? ಯೋಹಾನನು ಅದಕ್ಕೆ ಒಂದನೇ ಅಧ್ಯಾಯ, ಯೋಹಾನ ಬರ್ತದೆ 1:4 ವಾಕ್ಯದಲ್ಲಿ ಹೇಳ್ತದೆ, ಆತನಲ್ಲಿ ಜೀವವಿತ್ತು, ಆ ಜೀವ ಲೋಕಕ್ಕೆ ಬೆಳಕಾಗಿತ್ತು. ಎಷ್ಟು ಜನ ಹೇಳ್ತೀರಿ ನನ್ನ ದೇವರು ನನಗೆ ಜೀವವಾಗಿದ್ದಾನೆ, ನನ್ನ ದೇವರು ನನಗೆ ಬೆಳಕು ರಕ್ಷಕನಾಗಿದ್ದಾನೆ, ನನ್ನ ದೇವರು ನನ್ನ ಪ್ರಾಣದ ಆಧಾರವಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯೇಸು ಏನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಆ ಒಂದು ಸ್ಥಳದಲ್ಲಿ ಹೋಗಿ ಆ ಶವದ ಚಟ್ಟವನ್ನು ಮುಟ್ಟುತ್ತಿದ್ದಾನೆ. ಅಂದ್ರೆ ಅವನ ಜೀವವನ್ನು ತಿರುಗಿ ಕೊಡ್ಲಿಕ್ಕೆ ಯೇಸು ಆ ಶವದ ಹತ್ತಿರ ಹೋಗಿ ಅದನ್ನು ಮುಟ್ಟುತ್ತಾ ಇದ್ದಾನೆ. ಮುಟ್ಟಿದ ನಂತರ ಏನ್ ಹೇಳ್ತಾನೆ, ಆಗ ಆತನು ನೋಡಿ ಕೂಡಲೇ ಯೇಸು ಸ್ವಾಮಿ ಮಾತನಾಡ್ತಿದ್ದಾನೆ. ಎಲ್ಲಿಗೆ ಮಾತನಾಡ್ತಿದ್ದಾನೆ? ಶವಕ್ಕೆ ಮಾತನಾಡ್ತಿದ್ದಾನೆ. ಸತ್ತು ಹೋದ ವಿಷಯ ಬಾಡಿಗೆ ಮಾತನಾಡ್ತಿದ್ದಾನೆ. ಎಷ್ಟು ಜನ ಮಾತನಾಡ್ತೀರಿ? ಎಷ್ಟು ಜನ ಮಾತನಾಡ್ತೀರಿ? ನೀವು ಮಾತಾಡ್ತೀರ, ನಿಮ್ಮಲ್ಲಿ ಏನುಂಟು? ಉಂಟ ಜೀವ ಉಂಟ? ಎಷ್ಟು ಜನ ಜೀವ ಉಂಟು? ಪ್ರೈಸ್ ಕೈ ಎತ್ತಿ ದೇವರಿಗೆ ಸ್ತೋತ್ರ. ನನ್ನ ನಂಬುವವನ ಹೊಟ್ಟೆಯೊಳಗಿಂದ ಜೀವಕರವಾದ ನದಿ ಏನಾಗ್ತದೆ, ಹರಿಯುತ್ತದೆ. ಹೌದು ಪ್ರೈಸ್. ನೀನು ಮಾತಾಡಬೇಕು. ನೀನು ಮಾತಾಡದಿದ್ರೆ ಏನಾಗುವುದಿಲ್ಲ. ನಾವು ಯಾವ ನೆಗೆಟಿವ್ ಮಾತನಾಡೋದು, ಅದೇ ಪ್ರಾಬ್ಲಮ್. ನಾನು ಹೇಳಿದ್ರೆ ಇವತ್ತು ಪಾಸಿಟಿವ್ ಆಗಿ ಮಾತನಾಡಿ. ಹೌದು ಪ್ರೀಸ್. ಇವತ್ತು ನಿಮಗೆ ರೋಗ ಬಂದರೆ ಮಾತನಾಡಿ. ಅದಕ್ಕೆ ಎಲ್ಲ ತಲೆನೋವೇ ಏನ್ ಮಾಡು, ಯೇಸುವಿನ ನಾಮದಲ್ಲಿ ನನ್ನ ಶರೀರದಿಂದ ಬಿಟ್ಟು ಹೋಗು. ಆರ್ಡರ್ ಮಾಡಬೇಕು. ಸೈತಾನ ಯಾವ ಏನ್ ಮಾಡ್ತಾನೆ, ನಿಮ್ಮ ಅಥಾರಿಟಿ ಗೊತ್ತಾದ ಕೂಡಲೇ ಅವನು ಏನ್ ಮಾಡ್ತಾನೆ, ಅವರು ನಿಮ್ಮನ್ನು ಬಿಟ್ಟು ಹೋಗ್ತಾನೆ. ನೀನು ಮಾತಾಡಿದ್ರೆ ಗುಣ ಆಗ್ತದೆ. ಎಷ್ಟು ಹೇಳ್ತು ಗುಣ ಆಗ್ತದೆ. ನಿಮ್ಮ ತಲೆನೋವಿನ ಮುಂದೆ ಮಾತನಾಡ್ರಿ, ನಿಮ್ಮ ರೋಗದ ಮುಂದೆ ಮಾತನಾಡ್ರಿ. ಅದಕ್ಕೆ ಅದು ಕೇಳ್ತದೆ. ಕೇಳ್ತದೆ ಇಲ್ಲೋ? ಕೇಳ್ತದೆ. ನೋಡಿ, ಅಂಜೂರದ ಮರಕ್ಕೆ ಯೇಸು ಸ್ವಾಮಿ ಏನ್ ಮಾಡಿದ, ಮಾತನಾಡಿದ. ಅದೇನಾಗ್ತದೆ, ಬುಡ ಸಮೇತ ಒಣಗಿ ಹೋಯ್ತದೆ. ಆಗ ಪೇತ್ರ ಹೇಳಿದ, ಗುರುವೇ ನಿನ್ನೆ ನೀನು ಮಾತನಾಡಿದ ಮರ ಏನಾಗಿದೆ, ಬುಡ ಸಮೇತ ಒಣಗಿ ಹೋಗಿದಾಗ ಯೇಸು ಸ್ವಾಮಿ ಏನ್ ಹೇಳಿದ್ರು, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಎಷ್ಟು ಜನಕ್ಕೆ ದೇವರಲ್ಲಿ ನಂಬಿಕೆ ಉಂಟು? ಆಮೇಲೆ ನಾವು ನೋಡುವುದನ್ನು ನಂಬುವವರಲ್ಲ, ನೋಡದೇ ಇರುವುದನ್ನು ನಂಬ್ತೇವೆ. ಸಲ್ಲ ಅಂತ ಹೇಳಿದ್ರು. ಒಂದು ರಿಪೋರ್ಟ್ ಬಂದು ಸ್ಟೋನ್ ಉಂಟಲ್ಲ, ಇದು ಯಾಕೆ ಬಂದದ್ದು ಗೊತ್ತಿಲ್ಲ.
ನಾನಿದ್ದೇನೆ ಅಂತ ತೋರಿಸ್ಲಿಕ್ಕೆ. ಅಲ್ಲಿ ಅವನೆಂತ ನಾನಿದ್ದೇನೆ. ಇವತ್ತು ಹೇಳುವ ಜೀವಕರವಾದ ತೊರೆ ನಮ್ಮ ಒಳಗಿರೋದ್ರಿಂದ ಅದು ಇರುವುದಿಲ್ಲ, ಅದು ಬದಲಾಗ್ತದೆ. ರಿಪೋರ್ಟ್ ಎಲ್ಲ ರಿಪೋರ್ಟ್ ಬದಲಾಗ್ತದೆ. ಎಷ್ಟು ಜನ ನಂಬ್ತೀರಿ? ಅಲ್ಲಿ ನಿಮ್ಮ ಜೀವಿತದಲ್ಲಿ ನಿಮ್ಮ ರಿಪೋರ್ಟ್ ದೇವರು ಬದಲಾಯಿಸ್ತಾನೆ. ಇವತ್ತು ನಿಮ್ಮಲ್ಲಿ ಶುಗರ್ ಇರುವುದಾದ್ರೆ ಯೇಸುವಿನ ನಾಮದಲ್ಲಿ ಆ ಶುಗರ್ ಈಗ ನಿಮ್ಮ ಬಾಡಿ ಬಿಟ್ಟು ಹೋಗ್ತಾ ಉಂಟು. BP ಇರುವುದಾದ್ರೆ ಬಿಟ್ಟು ಹೋಗ್ತದೆ. ಎಷ್ಟು ಜನ ಹೇಳ್ತಾರೆ ಹಲ್ಲೆಲೂಯಾ? ನೀವು ನಂಬಬೇಕಷ್ಟೇ. ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣ್ತ. ಹಲ್ಲೆಲೂಯಾ. ಇವತ್ತು ನಮ್ಮ ನಂಬಿಕೆ ಹೆಚ್ಚಾಗುವುದು ಯಾವುದರಿಂದ ಗೊತ್ತಿಲ್ಲ? ದೇವರ ವಾಕ್ಯ ಕೇಳುವುದರಿಂದ, ದೇವರ ವಾಕ್ಯ ಕೇಳುವುದರಿಂದ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಆ ಒಂದು ಬೋರ್ಡಿಗೆ ಯವನಸ್ಥನೆ ಏನು ಅನ್ನುತ್ತೇನೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ಯಾಹೀರನ ಮಗಳು ಸತ್ಲ. ಯಾಹೀರನ ಮಗಳು ಸಾಯುವಾಗ, 12 ವರ್ಷದ ಮಗಳು ಸಾಯುವಾಗ ಯೇಸು ಆ ಒಂದು ಮಗಳ ಬಳಿಗೆ ಬಂದು ಏನ್ ಹೇಳ್ತಾರೆ? ಅಮ್ಮಣಿ ಏನಂತೆ? ತಬಿತಕ್ಕೂ ಎದ್ದೇಳು. ಹಾಗೇನಾದ್ರು ಸತ್ತಿದ್ದವಳು. ಒಂದು ಮಾತು, ವರ್ಡ್. ಅಲ್ಲಿ ಈಗ ಕತ್ತಲಿರುವಾಗ ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ಎಲ್ಲ ಕತ್ತಲಿತ್ತು. ಯೇಸು ಸ್ವಾಮಿ ಈ ದೇವರು ಏನು ಹೇಳಿದ? ಬೆಳಕ. ಒಂದು ವರ್ಡ್ ಬೆಳಕಾಯ್ತಂತೆ. ಲಾಜರ ಸಮಾಧಿ ಹೊರಗಿದ್ದ. ಯೇಸು ಸ್ವಾಮಿ ಏನು ಹೇಳಿದ್ರು? ಲಾಜರೇ ಹೊರಗೆ ಬಾ. ಸತ್ತ ಲಾಜರ ಹೊರಗೆ ಬಂದ. ಇವತ್ತು ನೀವು ಮಾತಾಡ್ತೀರಾ? ನೀವು ಮಾತಾಡಿದ್ರೆ ಅದು ನಡೀತದೆ. ಅಲ್ಲಿ ನೀವು ಮಾತಾಡೋದನ್ನು ಕಲಿಬೇಕು. ಅಲ್ಲಿ ಸೈತಾನ ಯಾವತ್ತು ನಿಮ್ಮ ಬಾಯಿ ಮುಚ್ಚಿಡ್ಬೇಕಂತ ಬಯಸ್ತಾರೆ. ಹೇಳ್ರಿ, ನನ್ನ ಬಾಯಿ ಇವತ್ತು ತೆರಲಿಕ್ಕೆ ಹೋಗ್ತಾ ಇದ್ದಾನೆ. ಹೇಳ್ರಿ, ಬಾಯಿ ತೆರಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ನಿನ್ನ ಬಾಯಿ ತೆರೆಯುವಾಗ ಸೈತಾನ ನಡುಗುತ್ತಾನೆ. ಹಲ್ಲೆಲೂಯಾ. ಅಪೊಸ್ತಲರು ಆ ಪಟ್ಟಣಕ್ಕೆ ಬರುವಾಗ ಅವರು ನೋಡಿ ಏನು ಹೇಳಿದ್ರು ಗೊತ್ತಿಲ್ಲ? ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡುವವರು ಈ ಪಟ್ಟಣಕ್ಕೆ ಬಂದಿದ್ದಾರೆ. ಇವತ್ತು ನೀನು ಮಾತಾಡಬೇಕು. ನಿನ್ನ ಸಮಸ್ಯೆಗೆ ಮಾತನಾಡು. ಅಲ್ಲೇ ಹೌದಾ? ಯೇಸು ಅದಕ್ಕೆ ಹೇಳೋದು, ನಿಮಗೆ ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ದರೆ ಈ ಬೆಟ್ಟ ಕಿತ್ತು ಹೋಗಿ ಸಮುದ್ರದಲ್ಲಿ ಬೀಳಂತ ಹೇಳಿದ್ರೆ ಏನಾಗ್ತದೆ? ಬೀಳ್ತದೆ. ನಂತರ ವಾಕ್ಯ ಹೇಳ್ತದೆ, ನಿಮ್ಮ ಕೈಯಲ್ಲಿ ಆಗದ ಕಾರ್ಯ ಒಂದು. ಯಾರು ಹೇಳಿದ್ರು? ನಮ್ಮ ಹತ್ರ ಆಗ್ತದೆ. ಆಗ್ತದಿಲ್ಲ? ನಾನು ಪಾಸ್ಟರ್ ಹತ್ರ ಮಾತ್ರ ಅಲ್ಲ, ನಿಮ್ಮಲ್ಲಿ ಸಾಕ್ತದೆ. ಈ ವಾಕ್ಯ ನಿಮ್ಮನಿಗೆ ಸಹ ಕೊಟ್ಟಿದ್ದಾರೆ, ನನಗೆ ಮಾತ್ರ ಅಲ್ಲ, ನಿಮಗೆ ಸಹ ಕೊಟ್ಟ ವಾಕ್ಯ ಇದಾಗಿದೆ. ಹೌದಾ? ಪ್ರೇಸರು, ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನೀನು ಮಾತಾಡ್ಲಿಕ್ಕೆ ಇವತ್ತು ಕಲಿಬೇಕು. ನೀನು ಮಾತಾಡುವಾಗಲೇ ಆ ವಾಕ್ಯ ಇಬ್ಬಾಯಿ ಕತ್ತಿಯಾಗಿ ಏನಾಗ್ತದೆ? ಅದು ಜೀವ ಬರ್ತದೆ. ವಾಕ್ಯಕ್ಕೆ, ವಾಕ್ಯದಲ್ಲಿ ಶಕ್ತಿ ಉಂಟು ಪ್ರಿಯರೇ. 107 ಆ ವಾಕ್ಯವನ್ನು ದೂತರೋ ಎಂಬಂತೆ ಕಳಿಸಿ ಅವರ ರೋಗವನ್ನು ಏನು ಮಾಡಿದ? ಸೌಖ್ಯಪಡಿಸಿದ. ನೀನು ಮಾತಾಡ್ಬೇಕು ಇವತ್ತು. ದೇವರ ವಾಕ್ಯ ಮಾತನಾಡು. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಯವನಸ್ಥನೇ ಎದ್ದೇಳು ಎಂಬುದಾಗಿ ಹೇಳುವಾಗ ಏನಾಯ್ತಂತೆ? ಕೂಡಲೇ ಆ ಯವನಸ್ಥೆ ಎಂದು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ. ಹೌದಾ? ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ. ಆದ್ರೆ ಏನು? ಇನ್ಸ್ಟೆಂಟ್ ಮಿರಕಲ್ ಅಲ್ಲಿ ದೇವರು ಮಾಡಿದ್ರು. ಜೀವ ಬಂತು, ಅವನ ಬಾಯಿ ಸಹ ಓಪನ್ ಆಯ್ತು, ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಎಲ್ಲಿಗೆ ಕರ್ಕೊಂಡು ಹೋದದ್ದು? ಸಮಾಧಿಗೆ. ನಾವು ಹೇಳಿದೆ, ಆ ತಾಯಿಗೆ ಒಬ್ಬನೇ ಮಗ, ಅವಳ ಗಂಡ ಸತ್ತು ಹೋಗಿದ್ದ, ಅವಳಿಗೆ ಯಾರೂ ಇಲ್ಲ. ಆಗ ನೆಕ್ಸ್ಟ್ ವಾಕ್ಯ ಹೇಳ್ತದೆ, ಯೇಸು ಏನ್ ಮಾಡಿದಂತೆ? ಆ ಮಗನನ್ನು ತಾಯಿಗೆ ಒಪ್ಪಿಸಿಕೊಟ್ಟಂತೆ. ತಾಯಿಗೆ ಒಪ್ಪಿಸಿಕೊಟ್ಟಂತೆ. ಯಾಕೆ ತಾಯಿಗೆ ಒಪ್ಪಿಸಿಕೊಟ್ಟದ್ದು? ಯಾಕೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಅದರ ಮೊದಲು ಏನು ಹೇಳಿದ? ಅದ್ಭುತ ಆಗುವ ಮೊದಲು ಏನು ಹೇಳಿದ? ಅಳಬೇಡ. ಏನು ಹೇಳಿದ? ಅಳಬೇಡ. ಹೇಳುವುದು ಮಾತ್ರ ಅಲ್ಲ, ಯೇಸು ಸ್ವಾಮಿ ಮಾಡಿ ತೋರಿಸ್ತಾನೆ. ಯಶಸ್ಸಾಗ್ತೀರಿ. ಇವತ್ತು ನಿನ್ನ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯವನ್ನು ದೇವರು ಸಾಧ್ಯ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ನನ್ನ ದೇವರಿಗೆ ಆಗದ ಕಾರ್ಯ ಒಂದು ಇಲ್ಲ ಪ್ರಿಯರೇ. ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಸಾಧ್ಯ ಮಾಡ್ತಾನೆ. ಹಲ್ಲೆಲೂಯಾ. ಆದಿಯಲ್ಲಿ ನಾವು ನೋಡ್ತೇವೆ, ಆ ಏದೆನ್ ತೋಟದಲ್ಲಿ ದೇವರು ಮನುಷ್ಯರನ್ನು ಉಂಟು ಮಾಡಿ ಇಟ್ಟ. ಆದರೆ ಆದಾಮ ಹವ್ವಳು ಪಾಪ ಮಾಡಿದ್ರಿಂದ ಮರಣ ಬಂತು. ಆ ಮರಣದಿಂದ ಬಿಡುಗಡೆ ಮಾಡಲಿಕ್ಕೆ ಯಾರು ಬಂದದ್ದು? ಯೇಸು ಬಂದ. ಯೇಸು ಬಂದ. ರೋಮ 5:6 ಏನು ಹೇಳ್ತದೆ ನೋಡ್ರಿ. ರೋಮಪುರದವರೆಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಾಕ್ಯ. ನಾವು ಅಶಕ್ತರಾಗಿದ್ದಾಗಲೇ ಪ್ರಾಣ ಕೊಟ್ಟನು.
ನೋಡಿ, ದೇವರು ನಮ್ಮ ಮೇಲಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ಆ ಮರಣದಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿದ. ಇಲ್ಲಿ ನಾಯಿನ ಒಬ್ಬ ಊರಿನಲ್ಲಿ ನಾವು ನೋಡುವುದಾದ್ರೆ ಆ ಒಂದು ವಿಧವೆ ಬೇಡಿಲ್ಲ, ಪ್ರಾರ್ಥನೆ ಮಾಡಿಲ್ಲ, ಇಲ್ಲ. ಹಲ್ಲೆಲೂಯಾ. ಅವಳು ಪ್ರಾರ್ಥನೆ ಮಾಡಿಲ್ಲ, ಅವಳು ಬೇಡಲಿಲ್ಲ. ಆದರೆ ಯೇಸು ಅವಳ ಪರಿಸ್ಥಿತಿಯನ್ನು ನೋಡಿ ಅವಳ ಮನೆಗೆ, ಅವಳ ಆ ಊರ ಬಾಗಿಲು ಬಂದ ಹಾಗೆ ಇವತ್ತು ಕೆಲವರ ಪರಿಸ್ಥಿತಿ ಏನೇ ಆಗಿದೆ ದೇವರು ಬದಲಾಯಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ಮಾಡುತ್ತೆ, ನಿನ್ನ ಸ್ಥಿತಿಗಳು ಬದಲಾಗ್ತದೆ. ನಿನ್ನ ಸ್ಥಿತಿಯನ್ನು ತಿಳಿದ ದೇವರು ನಿನಗೋಸ್ಕರ ಮಾರ್ಗವನ್ನು ತೆರೆಯುತ್ತಾನೆ. ಅಲ್ಲಿ ಮರಣದ ಬಾಗಿಲು, ಅಲ್ಲಿ ದೇವರು ಏನ್ ಮಾಡ್ತಾನೆ, ಅಲ್ಲಿ ಮರಣದ ಬಾಗಿಲನ್ನು ಮುಚ್ಚಿ ಜೀವದ ಬಾಗಿಲನ್ನು ತೆರೆಯುತ್ತಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ಈ ಒಂದು ಸಹೋದರ, ಈ ಒಂದು ಮಗನನ್ನು ತಾಯಿಗೆ ಕೊಟ್ಟ ಹಾಗೆ ಇವತ್ತು ನೀವು ಏನೆಲ್ಲ ಕಳೆದುಕೊಂಡಿದ್ದೀರಿ ಅದನ್ನು ದೇವರು ತಿರುಗಿ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಎಷ್ಟು ಹೇಳ್ತೀರಿ, ಶಕ್ತನಾಗಿದ್ದಾನೆ. ನಿನ್ನ ಪರಿಸ್ಥಿತಿ ಏನೇ ಆದರೂ ಇವತ್ತು ದೇವರು ಬದಲಾಯಿಸ್ತಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರಿರುವ ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ, ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು, ಎಲ್ಲರೂ ಭಯ ಹಿಡಿದವರಾಗಿ ಮಹಾಪ್ರವಾದಿ ನಮ್ಮಲ್ಲಿ ಎದ್ದಿದ್ದಾನೆ. ದೇವರು ತನ್ನ ಜನರಿಗೆ ದರ್ಶನವನ್ನು ಅನುಗ್ರಹಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡುವವರಾದರಿ ಅಂತಾರೆ. ಹಲ್ಲೆಲೂಯಾ. ದೇವರು ಕೆಫರ್ನೌಮಿನಲ್ಲಿ ಮಾತ್ರ ಅಲ್ಲ ಅದ್ಭುತ ಮಾಡಿದ್ದು, ನಾಯಿನ ಊರಿನಲ್ಲಿ ಸಹ ಅದ್ಭುತ ಮಾಡಿದ. ಇವತ್ತು ಎಷ್ಟು ಜನ ನಂಬ್ತೀರಿ ದೇವರು ನನ್ನ ಕುಟುಂಬದಲ್ಲಿ ಅದ್ಭುತ ಮಾಡ್ತಾನೆ? ಹೇಳ್ರಿ, ನನ್ನ ಕುಟುಂಬದಲ್ಲಿ ಅದ್ಭುತ ಮಾಡ್ತಾನೆ. ನಾನು ಹೋಗುವ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸ್ತಾನೆ. ನನ್ನ ಸ್ಥಿತಿಯನ್ನು ತಿಳಿದ ದೇವರು ನನ್ನ ತಲೆಯನ್ನು ಎತ್ತುವಂತೆ ದೇವರು ಮಾಡುತ್ತಾನೆ. ಪ್ರಿಯರೇ, ಆ ಒಂದು ಸಹೋದರಿ ಅಲ್ಲಿ ನಾವು ನೋಡ್ತೇವೆ, ಎಲ್ಲ ತಲೆ ಎತ್ತಲಿಕ್ಕೆ ಆಗ್ತಾ ಇಲ್ಲ, ಅವಳಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಇದ್ದ ನಿರೀಕ್ಷೆ ಹೋಯಿತು, ಇನ್ನು ನನ್ನ ಜೀವಿತದಲ್ಲಿ ಎಲ್ಲ ಮುಗಿಯುತ್ತೆ ಎಂಬುದಾಗಿ ಹೇಳುವಾಗ ಆಗ ದೇವರು ಅಲ್ಲಿ ಇಳಿದು ಬಂದ ಹಾಗೆ ಇವತ್ತು ನಿಮ್ಮ ಜೀವಿತದಲ್ಲಿ ಆತನ ಇಳಿದು ಬಂದಿದ್ದಾನೆ. ಎಷ್ಟು ಜನ ನಂಬ್ತಿರಿ ಇವತ್ತು? ಎಷ್ಟು ಜನ ನಂಬ್ತಿರಿ ಇವತ್ತು? ನನ್ನ ತಲೆಯನ್ನು ಎತ್ತುವ ದೇವರು, ನೀನು ನನ್ನ ಜೊತೆ ಇರುವಾಗ ನನಗೆ ಭಯವಿಲ್ಲ. ನನ್ನ ಸ್ಥಿತಿಯನ್ನು ತಿಳಿದ ದೇವರೇ, ನೀನು ನನ್ನ ಜೊತೆ ಇರುವುದರಿಂದ ನಾನು ಭಯಪಡುವುದಿಲ್ಲ ಎಂಬುದಾಗಿ ಹಲ್ಲೆಲೂಯಾ. ಆ ದೇವರನ್ನು ನಾವು ಕೊಂಡಾಗ ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಕನ್ನಡ ತಟ್ಟುತ್ತ ದೇವರಿಗೆ ಸ್ತೋತ್ರ ಹೇಳುವ. ಯೇಸು ನಿಮ್ಮ ಜೀವಿತಕ್ಕೆ ಬಂದಿದ್ದಾನೆ ಎಂಬುದಾಗಿ ಮರೆಯಬೇಡ್ರಿ. ಯೇಸು ನಿಮ್ಮ ಮನೆಯಲ್ಲಿದ್ದಾನೆ ಅಂತ ಮರಿಬೇಡ್ರಿ. ಯೇಸು ನಿಮ್ಮ ಜೀವಿತಕ್ಕೆ ಬಂದದರಿಂದ ಈ ತೋರೆ ಎಲ್ಲೆಲ್ಲಿ ಹರಿಯುತ್ತದೆ ಅಲ್ಲಿ ಜೀವ ಬರುತ್ತದೆ. ಎಷ್ಟು ಜನ ಹೇಳ್ತೀರಿ ನನ್ನ ಒಳಗೆ ಜೀವ? ಸೊ ನಾನು ಮಾತಾಡ್ತಿದ್ದೇನೆ ಇವತ್ತು, ನಿಮ್ಮ ಶರೀರಕ್ಕೆ ಆರೋಗ್ಯವನ್ನು ಮಾತನಾಡ್ತಿದ್ದೇನೆ, ನಿಮ್ಮ ಕುಟುಂಬಕ್ಕೆ ಸಂತೋಷವನ್ನು ಮಾತನಾಡ್ತಿದ್ದೇನೆ, ನಿಮ್ಮ ಕುಟುಂಬಕ್ಕೆ ಸಮಾಧಾನವನ್ನು ಮಾತನಾಡ್ತಿದ್ದೇನೆ. ಇನ್ನು ಮುಂದೆ ನೀವು ಅಳುವುದೇ ಇಲ್ಲ. ದೇವರು ನಿಮ್ಮ ದುಃಖವಾಗಿ ಆನಂದವಾಗಿ ಕೊಡುವವರಾಗಿದ್ದಾನೆ. ನಿಮ್ಮ ಕಣ್ಣೀರನ್ನು ಒರೆಸುತ್ತಿದ್ದಾನೆ. ಅನೇಕ
ದೇವರಾತ್ಮನ ಹೇಳ್ತಿದ್ದಾನೆ, ಅನೇಕರು ಕಳವಳ ತುಂಬಿದವರಾಗಿದ್ದಾರೆ. ದೇವರು ಹೇಳ್ತಿದ್ದಾನೆ, ಕಳವಳ ಪಡಬೇಡ, ನಾನು ಅದ್ಭುತಗಳನ್ನು ಮಾಡುತ್ತೇನೆ. ನಾನು ನಿನ್ನ ಕುಟುಂಬದಲ್ಲಿ ಅದ್ಭುತ ಮಾಡ್ತೇನೆ, ನಿನ್ನ ಕೆಲಸದಲ್ಲಿ ಅದ್ಭುತ ಮಾಡ್ತೇನೆ, ನಿನ್ನ ಬಿಸ್ನೆಸ್ ಅಲ್ಲಿ ಅದ್ಭುತ ಮಾಡ್ತೇನೆ, ನಿನ್ನ ರೋಗದಲ್ಲಿ ಅದ್ಭುತ ಮಾಡ್ತೇನೆ. ನೀನು ರೋಗಿ ಅಲ್ಲ, ರಾಫ ನಾನು ನಿನ್ನ ಜೀವಿತದಲ್ಲಿ ಅದ್ಭುತೆಯಾಗಿ ಬಂದಿದ್ದೇನೆ. ಥ್ಯಾಂಕ್ ಯು ದೇವರೇ, ಈ ಮಕ್ಕಳನ್ನು ನಾನು ಆಶೀರ್ವಾದ ಮಾಡುತ್ತಿದ್ದೇನೆ. ದೇವರೇ, ಒಂದು ನಾಯಿನ ಊರಿಗೆ ಬಂದ ಹಾಗೆ ಈ ಸ್ಥಳದಲ್ಲಿ ನೀನು ಚಲಿಸುವುದಕ್ಕೆ ಸ್ತೋತ್ರಪ್ಪ. ಇವರ ಕಣ್ಣೀರು ಒರೆಸುವುದಕ್ಕೆ ನಿನಗೆ ಸ್ತೋತ್ರಪ್ಪ. ಇವರಿಗೆ ಜೀವ ಕೊಟ್ಟದಕ್ಕೆ ನಿನಗೆ ಸ್ತೋತ್ರಪ್ಪ. ಇವರು ಕಾಣುವ ಪರಿಸ್ಥಿತಿಗಳೆಲ್ಲ ಬದಲಾಗಲಿ ಸ್ವಾಮಿ. ಅವರ ಜೀವಿತದಲ್ಲಿನ ಸಂತೋಷ ಸಮಾಧಾನ ಅದು ಯಜಮಾನನಾಗಿ ಆಳ್ವಿಕೆ ಮಾಡುವುದಕ್ಕೆ ನಿನಗೆ ಸ್ತೋತ್ರಪ್ಪ. ದೇವರಿವರನ್ನು ಮರಣ ಮುಟ್ಟುವುದಿಲ್ಲ, ಇವರ ದುರಾತ್ಮ ಮುಟ್ಟುವುದಿಲ್ಲ, ಇವರ ರೋಗ ಮುಟ್ಟದಾಗ ನಿನ್ನ ತೊರೆ ಯಾವಾಗಲೂ ಇವರೊಳಗೆ ಹರಿಯುವುದಕ್ಕೆ ನಿಮಗೆ ಸ್ತೋತ್ರಪ್ಪ. ದೇವರೇ, ಎಲ್ಲರ ನಿನ್ನ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ. ದೇವರೇ, ಪ್ರಾರಂಭದಿಂದ ಕೊನೆಯವರೆಗೆ ನೀನು ನಮ್ಮ ಜೊತೆ ನಡೆಸಿದಕ್ಕೆ ನಿಮಗೆ ಸ್ತೋತ್ರಪ್ಪ. ಎಲ್ಲವೂ ನಿಮ್ಮ ಹಸ್ತಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬರಿಗೆ ಸಲ್ಲಲಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಅತಿ ಆಶೀರ್ವಾದವನ್ನು ಪಡೆದುಕೊಂಡು Hallelujah, Jesus. ಆಶೀರ್ವಾದ ಪಡೆದುಕೊಳ್ಳುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯ ಸಹವಾಸ ಸೇರಿ ಬಂದ ಎಲ್ಲ ದೇವರ ಮಕ್ಕಳೊಂದಿಗೆ ಸಾಧನೆಪಟ್ಟ ವಾಕ್ಯದೊಂದಿಗೂ ಲೋಕ ನಂಬಿಗಸ್ತರೊಂದಿಗೆ ಕ್ರಿಸ್ತನ ಎರಡನೇ ಬರೋಣ ತನಕ ನಿತ್ಯ ನಿರಂತರವಾಗಿರಲಿ. ಆಮೆನ್. ಜಯಪಟ್ಟದೇವರು 3 ಬಾರಿ ಹೇಳುವ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. God bless you all.